सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 30 ನವೆಂಬರ್ 2025ರಿಂದ ದಿನಾಂಕ 6 ಡಿಸೆಂಬರ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ, ಅಷ್ಟಮ ಅಂತಂದ್ರೆ ಕಷ್ಟ ಸಮಸ್ಯೆ ಅಂತ ಹೇಳ್ತೀವಿ. ಯಾವ ತರ ಕಷ್ಟ ಬರ್ಬೋದು? ರಾಶ್ಯಾಧಿಪತಿ ಅಂದ್ರೆ ನಿಮ್ಮ ಮನಸ್ಸು, ನಿಮ್ಮ ಆರೋಗ್ಯ, ಹಾಗೆ ನಿಮ್ಮ ವ್ಯಕ್ತಿತ್ವ ಎಲ್ಲ ವಿಚಾರಗಳನ್ನ ತೋರಿಸುತ್ತೆ. ಹಾಗಾಗಿ ಆ ಒಂದು ಭಾವಾಧಿಪತಿನೇ ಅಷ್ಟಮದಲ್ಲಿ ಕುತ್ಕೊಂಡಿರೋದ್ರಿಂದ ಅವನ ಜೊತೆ ಮಾರಕಾಧಿಪತಿ, ಪ್ರಬಲ ಮಾರಕಾಧಿಪತಿಯಾದಂತಹ ಶುಕ್ರ ಕೂಡ ಸ್ಥಿತನಾಗಿದ್ದಾನೆ, ಹಾಗೆ ರವಿ ಕೂಡ ಸ್ಥಿತನಾಗಿದ್ದಾನೆ. ಆರೋಗ್ಯಕ್ಕೆ ಕಾರಕನೇ ರವಿ ಗ್ರಹ. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಚೈತನ್ಯ ಶಕ್ತಿಯನ್ನ ನೀಡುವಂತಹವನೇ ರವಿ ಆಗಿರ್ತಾನೆ. ಅವನೇ ಅಷ್ಟಮದಲ್ಲಿ ಕುತ್ಕೊಂಡಿರ್ತಾನೆ, ನಿಮ್ಮ ರಾಶ್ಯಾಧಿಪತಿ ಕೂಡ. ಹಾಗಾಗಿ ಈ ವಾರದಲ್ಲಿ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ತೊಂದರೆಗಳು ಜಾಸ್ತಿ ಆಗತ್ತೆ. ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ. ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದೆ ಅಂದ್ರೆ ಅದು ಇನ್ನಷ್ಟು ಜಾಸ್ತಿ ಆಗಬಹುದು. ಬೆನ್ನು ನೋವಿನ ಸಮಸ್ಯೆ, ಕಾಲು ನೋವಿನ ಸಮಸ್ಯೆ, ಜಾಯಿಂಟ್ ಪೈನ್, ಹಾಗೆ ಶುಗರ್ ಏನಾದ್ರೂ ಜಾಸ್ತಿ ಇದ್ರೆ, ಶುಗರ್ ಏನಾದ್ರೂ ಇತ್ತು ಅಂದ್ರೆ ಜಾಸ್ತಿ ಆಗತ್ತೆ. BP ಇರೋಂಥವ್ರಿಗೆ ಜಾಸ್ತಿ ಆಗತ್ತೆ. ರವಿ ಕುಜ ಒಟ್ಟಿಗೆ 8ನೇ ಮನೇಲಿ ಸೇರ್ಕೊಂಡಿರ್ತಾರೆ, ಜಲತತ್ವ ರಾಶಿ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡ್ಬೇಕಾಗತ್ತೆ. ಸ್ವಲ್ಪ ನಿಮ್ಮ ಮನಸ್ಸಿಗೂ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ ಕೆಲವರಿಂದಾಗಿ. ಈ ಕಾರಣ ಕೂಡ ಒಂದು ನಿಮ್ಮ ಅನಾರೋಗ್ಯ ಸಮಸ್ಯೆಯನ್ನ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಕಾರಣ ಆಗುತ್ತೆ. ತುಂಬಾ ಟೆನ್ಷನ್ ಮಾಡ್ಕೊಂಡಾಗ ನಿದ್ರೆ ಬರೋದಿಲ್ಲ, ಊಟ ಸರಿಯಾಗಿ ಮಾಡೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಇದರಿಂದ ಕೂಡ ಅನಾರೋಗ್ಯ ಸಮಸ್ಯೆ ಜಾಸ್ತಿ ಆಗ್ಬೋದು. ಹಾಗಾಗಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮಾನಸಿಕ ಆರೋಗ್ಯ ಎರಡನ್ನೂ ಕೂಡ ನೋಡ್ಕೋಬೇಕಾಗತ್ತೆ ನೀವು. ಇನ್ನು ನಿಮ್ಮ ರಾಶ್ಯಾಧಿಪತಿನೇ ಅಷ್ಟಮದಲ್ಲಿರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಸಾಧಾರಣ. ನೀವು ಅನ್ಕೊಂಡಷ್ಟು ಎಲ್ಲಾ ಕೆಲಸನೂ ನೀವು ಮಾಡಕ್ ಆಗಲ್ಲ. ಒಂದಷ್ಟು ವಿಘ್ನಗಳು, ಒಂದಷ್ಟು ಅಡೆತಡೆಗಳೆಲ್ಲ ಬರುತ್ತೆ. ಹಾಗೋ ಈಗೋ ಆ ವಿಘ್ನಗಳ ನಡುವೆ, ಅಡೆತಡೆಗಳ ನಡುವೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸಗಳಾಗತ್ತೆ. ಅದಕ್ಕೆ ತಕ್ಕನಂಗೆ ನೀವ್ ಏನ್ ಆಸೆ ಪಟ್ಟಿದ್ರಿ, ಆದಾಯ ಇಂತಿಷ್ಟು ಬರ್ಬೇಕು ಅಂತ, ಅದಕ್ಕಿಂತ ಕಡಿಮೆ, ಅದರಲ್ಲಿ ಒಂದು 0.5% ಬರ್ಬೋದೇನೋ. ಆ ತರ ಇನ್ಕಮ್ ಕೂಡ ಕಡಿಮೆ, ನಿಮ್ಮಿಂದ ಆಗೋ ಕೆಲಸ ಕೂಡ ಕಡಿಮೆ. ಪ್ರಯತ್ನ ಇರುತ್ತೆ, ಬಟ್ ಪ್ರಯತ್ನಕ್ಕಿಂತ ಏನಾಗತ್ತೆ ಅಂದ್ರೆ ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಇರೋದಿಲ್ಲ. ಯಾಕಂದ್ರೆ ನಿಮ್ಮ ಗಮನ ಪೂರ್ತಿ ಬೇಡವಾದ ವಿಚಾರಗಳ ಕಡೆಗೆ ಇರುತ್ತೆ. ಅಂದ್ರೆ ನಿಮಗೆ ಯಾವುದು ಬೇಸರ ತರುತ್ತೆ, ಹಳೆಯ ಕೆಲವು ಕಹಿ ಘಟನೆಗಳು, ಕಹಿ ನೆನಪುಗಳು, ಇವುಗಳ ಕಡೆಗೆ ನಿಮ್ಮ ಮನಸ್ಸು ಇರುತ್ತಲ್ವಾ. ಹಾಗಾಗಿ ನಿಮ್ಮ ಕೆಲಸದ ಕಡೆ ಸಂಪೂರ್ಣವಾಗಿ ಗಮನ ಹರಿಸೋದಕ್ಕಾಗೋದಿಲ್ಲ. ಹಾಗಾಗಿ ನಿಮ್ ಕೆಲಸದಲ್ಲಿ ತೊಂದರೆಗಳಾಗುತ್ತೆ. ಇನ್ನು 6ನೇ ಮನೆ ಅಧಿಪತಿ ಬುಧ ಗ್ರಹ ಸಪ್ತಮದಲ್ಲಿದ್ದಾನೆ, ತನ್ನ ಮಿತ್ರನ ಮನೆಯಲ್ಲಿ. ಬಹಳ ಶುಭ. ಉದ್ಯೋಗದಲ್ಲಿ, ಅದರಲ್ಲೂ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಬುಧನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹಾಗಾಗಿ ಉದ್ಯೋಗದಲ್ಲಿ ಏನು ತೊಂದರೆ ಇರಲ್ಲ. ಇಷ್ಟು ದಿನ ತೊಂದರೆ ಇತ್ತು ಅಂದ್ರೆ ಆ ತೊಂದರೆಗಳು ನಿವಾರಣೆ ಆಗುತ್ತೆ. ಯಾಕಂದ್ರೆ ಬುಧ ಇರೋದು ತನ್ನ ಮಿತ್ರನಾದ ಶುಕ್ರನ ಮನೆಯಲ್ಲಿ. ಹಾಗಾಗಿ ಶುಭ ಫಲವನ್ನೇ ಕೊಡ್ತಾನೆ. ಇನ್ನು 4ನೇ ಮನೆಯಲ್ಲಿ ಗುರು ಇರ್ತಾನೆ. 6ನೇ ತಾರೀಕು ನಂತರ ನೆಕ್ಸ್ಟ್ ವಾಪಸ್ ಮಿಥುನ ರಾಶಿಗೆ ಹೊರಟೋಗ್ತಾನೆ. ಹಾಗಾಗಿ ಕೆಲವು ಕೆಲಸಗಳು ಯಾವ್ದಾವ್ದೆಲ್ಲ ಕಂಪ್ಲೀಟ್ ಆಗ್ಬೇಕಾಗಿತ್ತೋ, ಮನೆ, ಭೂಮಿ ಇತ್ಯಾದಿ ವಿಚಾರದಲ್ಲಿ, ಅದನ್ನ ಈ ವಾರದೊಳಗಡೆ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಗುರು ಯಾವಾಗ ಮಿಥುನ ರಾಶಿಗೆ ಹೋಗ್ತಾನೆ, ಈ ಯಾವುದೇ ಕೆಲಸಗಳು ನಿಮ್ಗೆ ಮುಂದುವರಿಯೋದೇ ಇಲ್ಲ, ಅಲ್ಲಿಗೆ ನಿಂತು ಹೋಗ್ಬಿಡತ್ತೆ. ಇನ್ನು ರವಿ ಅಷ್ಟಮದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಉದ್ಯೋಗದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ತುಂಬಾ ಕಿರಿಕಿರಿ ಆಗತ್ತೆ. ತುಂಬಾ ಆರ್ಡರ್ ಮಾಡೋದು, ತುಂಬಾ ನಿಮ್ಮನ್ನ ಹೆಚ್ಚು ಕೆಲಸ ನಿಮ್ಗೆ ಕೊಡುವಂಥದ್ದು, ಮತ್ತೆ ನಿಮ್ ಕೆಲಸದಲ್ಲಿ ಏನಾದ್ರೂ ಸಣ್ಣ ಮಿಸ್ಟೇಕ್ ಆಗಿತ್ತು ಅಂದ್ರೆ ತುಂಬಾ ಅದರ ಬಗ್ಗೆನೆ ಬೈಯುವಂಥದ್ದು, ಈ ತರದ್ದು ಕೆಲವೊಂದು ಏನೋ ಟಾರ್ಗೆಟ್ ಮಾಡ್ತಿದಾರೆ ನನ್ನನ್ನ ಅನ್ನೋ ತರ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗತ್ತೆ. ಇನ್ನು ಶನಿ 12ನೇ ಮನೇಲಿದ್ದಾನೆ. ಕಾಲು ನೋವಿನ ಸಮಸ್ಯೆ ಇದ್ರೆ ಅದು ಇನ್ನೂ ಜಾಸ್ತಿ ಆಗತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಹಾಗೆ ನಿಮ್ಮ ಉದ್ಯೋಗದ ಕಡೆ ಗಮನ ಕೊಡಿ. ಯಾಕೆಂದ್ರೆ ಕೆಲಸದಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್, ಅದರಲ್ಲೂ ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ
ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ. ಈ ವಾರದಿಂದ ಪರಿಹಾರವನ್ನ ಈ ಮೊದಲೇ ಶುರು ಮಾಡ್ಕೊಂಡ್ಬಿಡಿ. ಏನ್ ಪರಿಹಾರ ಅಂದ್ರೆ, ಈ ವಾರದ ಮಂಗಳವಾರ ತೊಗರಿ ಬೇಳೆ, ಗೋಧಿ ಮತ್ತು ಕಡಲೆ ಬೇಳೆನ ದಾನ ಕೊಡಿ. ಯಾವ್ದಾದ್ರು ದೇವಸ್ಥಾನಕ್ಕೂ ಕೊಡ್ಬೋದು. ಹಾಗೆ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರ ಹಾಗೆ ಆದಿತ್ಯ ಹೃದಯವನ್ನ ಹೇಳ್ಕೊಳ್ಳಿ. ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳಿ. ಇದು ಈ ಎರಡು ಮಂತ್ರವನ್ನ ನೀವು ಹೇಳ್ಕೊಳ್ತಾ ಹೋದ್ರೆ ಒಳ್ಳೇದಾಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಅನುಕೂಲ ಆಗ್ಬೇಕು ಅಂದ್ರೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರನ್ನ ಪ್ರತಿದಿನ ಸಂಜೆ ಹೇಳ್ಕೊಳ್ಳಿ. ಒಂದು 5:30 6:30 ಅಥವಾ 6 ಗಂಟೆಯಿಂದ 6:30 ಈ ಸಮಯದಲ್ಲಿ ಹೇಳ್ಕೊಳ್ಳಿ. ಇದರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗತ್ತೆ. ಆದ್ರೆ ಪರಿಹಾರವನ್ನ ನೀವು ಮಾಡ್ಲೇಬೇಕು. ಪರಿಹಾರ ಮಾಡ್ಲಿಲ್ಲ ಅಂದ್ರೆ ಮೇಷರಾಶಿಯವರು ಈ ವಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಹಾಗಾಗಿ ಪರಿಹಾರನ ಮುಂಚೆನೆ ಶುರು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನೀವು ಪರಿಹಾರ ಮಾಡಿದ್ರೆ ಆ ಸಮಸ್ಯೆಗೆ ಪರಿಹಾರ ನಿಮ್ಗೆ ಸಿಕ್ಕತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಸಪ್ತಮದಲ್ಲಿದ್ದಾನೆ, ಆದರೆ ಶತ್ರುಗಳ ಜೊತೆ ಕುತ್ಕೊಂಡಿದ್ದಾನೆ. ರವಿ ಕುಜ ಇಬ್ರು ಶತ್ರುಗಳು. ಶುಕ್ರ ಯಾರು? ನಿಮ್ಮ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿ. ಬೇರೆಯವರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಘಾಸಿ ಆಗತ್ತೆ ಈ ವಾರದಲ್ಲಿ. ಬೇರೆಯವರು ಮಾತನಾಡಿದಂತಹ ಮಾತು, ಅವರ ನಡವಳಿಕೆ ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಆಗತ್ತೆ ಈ ವಾರದಲ್ಲಿ. ನಾನು ಮುಂಚೆನೆ ಹೇಳಿರ್ತೀನಿ, ಅದಕ್ಕೆ ಯಾರಿಗೂ ನೀವು ತುಂಬಾ ಡೀಪ್ ಆಗಿ ಅವರ ಲೈಫ್ ವಿಚಾರದಲ್ಲಿ ನೀವು ತಲೆ ಹಾಕ್ಬೇಡಿ. ಈಗ ಯಾರೋ ಏನಾಗುತ್ತೆ, ಕೆಲವ್ರಿಗೆ ಒಳ್ಳೆ ಗುಣ ಇರುತ್ತೆ. ಯಾರೋ ಜಗಳ ಆಡ್ಕೋತಿದ್ದಾರೆ ಅಂದ್ರೆ ಒಂದು ಮಾಡಕ್ ಹೋಗೋದು ಅಥವಾ ಸಲಹೆ ಕೊಡಕ್ ಹೋಗೋದು, ಅದೇನಾಗುತ್ತೆ ಸುತ್ತಿ ಬಳಸಿ ನಿಮ್ಮ ಹತ್ರಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮಗೆ ಸಂಬಂಧ ಪಡದೆ ಇರುವ ವಿಚಾರಕ್ಕೆ ನೀವು ಹೋಗ್ಬೇಡಿ. ಯಾಕೆಂದ್ರೆ ಈ ವಾರದಲ್ಲಿ ನಿಮ್ಗೆ ಸಮಸ್ಯೆ ಆಗೋದು ನಿಮ್ಮ ಕುಟುಂಬದವರಿಂದ ಅಲ್ಲ, ನಿಮ್ಮ ಬಂಧುಗಳಿಂದ ಅಲ್ಲ, ಬೇರೆಯವರಿಂದ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ಗ್ರಾಹಕರಿಂದ ತೊಂದರೆ ಆಗ್ಬಹುದು ಅಥವಾ ನಿಮ್ಮ ಕ್ಲೈಂಟ್ಗಳಿಂದ ಸಮಸ್ಯೆ ಆಗ್ಬೋದು. ಸ್ವಲ್ಪ ಮನಸ್ಸಿಗೆ ಹರ್ಟ್ ಆಗತ್ತೆ. ಆದರೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ. ಯಾಕೆಂದ್ರೆ ಸಪ್ತಮಾಧಿಪತಿಯಾದ ಕುಜನು ಸಪ್ತಮದಲ್ಲೇ ಇದ್ದಾಗ ಅದು ರುಚಿಕ ಯೋಗವಾಗತ್ತೆ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ನಿಮಗೆ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ 6ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ, ಪ್ರೈವೇಟ್ ಕಂಪನಿಯಲ್ಲಿ ಇರುವಂತವ್ರಿಗೆ ಬಹಳ ಚೆನ್ನಾಗಿದೆ. ಈವನ್ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಸೂರ್ಯನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಕೇಂದ್ರದಲ್ಲಿದ್ರೆ ಬಹಳ ಶುಭ. ಕೇಂದ್ರಾಧಿಪತಿಯಾದ ಸೂರ್ಯನು ಕೇಂದ್ರದಲ್ಲೇ ಇರೋದು ಬಹಳ ಶುಭವಾಗತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ವಾರ ಅದ್ಭುತ. ಆದ್ರೆ ಸಮಸ್ಯೆಯಲ್ಲಿ ಕೆಲವರಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗೋದು. ಇನ್ನೊಂದು, ವಾಹನಗಳಲ್ಲಿ ಸಂಚಾರ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾಗತ್ತೆ. ಯಾಕಂದ್ರೆ ಶುಕ್ರ ಇರೋದು ಮಾರಕ ಸ್ಥಾನದಲ್ಲಿ. ಮಾರಕ ಅಂದ್ರೆ ನಮಗೆ ತೊಂದರೆ ಮಾಡುವವನು. ಇರೋದು ಯಾರ ಜೊತೆ? ಮಾರಕಾಧಿಪತಿಯ ಜೊತೆ, ಕುಜನ ಜೊತೆಯಲ್ಲಿ. ಹಾಗಾಗಿ ಬೈಕ್ನಲ್ಲಿ ಹೋಗುವಾಗ ಅಥವಾ ಕಾರ್ನಲ್ಲಿ ಹೋಗುವಾಗ, ಎಲ್ಲೋ ರಸ್ತೆನಲ್ಲಿ ಹೋಗುವಾಗ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಸಾಧ್ಯವಾದ್ರೆ ಈ ವಾರದಲ್ಲಿ ಪ್ರಯಾಣನೇ ಜಾಸ್ತಿ ಮಾಡಬೇಡಿ. ಅನವಶ್ಯಕ ಪ್ರಯಾಣ ಬೇಡ. ಆದ್ರೆ ಪ್ರತಿದಿನ ನೀವು ಕೆಲ್ಸಕ್ಕೆ ಹೋಗ್ಬೇಕು, ವಾಹನದಲ್ಲೇ ಹೋಗ್ತೀರಾ ಬರ್ತೀರಾ ಅಂದಾಗ ಆದಷ್ಟು ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡಿ. ಹಾಗೆ ಸ್ವಲ್ಪ ನಿಧಾನವೇ ಪ್ರಧಾನ. ಇದನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೋಬೇಕು. ಇನ್ನು 2ನೇ ವಿಚಾರ, ಸಪ್ತಮದಲ್ಲಿ ರವಿ ಕುಜ ಶುಕ್ರ. ಯಾರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ ವೃಷಭ ರಾಶಿಯವರಿಗೆ, ಈ ವಾರ ಅದು ಇನ್ನಷ್ಟು ಜಾಸ್ತಿ ಆಗತ್ತೆ. ಪತಿ ಪತ್ನಿಯಲ್ಲಿ ಅತಿಯಾದ ಸ್ವಾಭಿಮಾನ ಇದೆಲ್ಲ ಜಾಸ್ತಿಯಾಗಿ ಮನಸ್ತಾಪಗಳಾಗಿ ವೈವಾಹಿಕ ಜೀವನದ ಬಗ್ಗೆ ತಪ್ಪು ನಿರ್ಧಾರಗಳನ್ನು ತಗೊಳ್ಳುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ವಾರ ಅಷ್ಟೇ ಅಲ್ಲ, ಈ ರವಿ ಮತ್ತೆ ಮಂಗಳ ವೃಶ್ಚಿಕ ಬಿಟ್ಟು ಧನಸ್ಸು ರಾಶಿಗೆ ಹೋಗೋವರೆಗೂ, ಬಹುಶಃ ಇನ್ನೊಂದು ತಿಂಗಳು ಅನ್ಕೊಳ್ಳಿ, ತುಂಬಾ ತಾಳ್ಮೆಯಿಂದ ಇರಬೇಕು ವೃಷಭ ರಾಶಿಯವರು. ಯಾವುದೇ ಕಾರಣಕ್ಕೂ ನನಗೆ ಈ ಬದುಕು ಬೇಡ, ಈ ಸಂಬಂಧ ಬೇಡ ಇದೆಲ್ಲ ಹೇಳಲೇಬಾರ್ದು. ಡೈವರ್ಸ್ ವಿಚಾರ ಕೂಡ ಮಾತಾಡಬಾರ್ದು. ಯಾಕೆಂದ್ರೆ ತುಂಬಾ ಜಗಳ ಆಗತ್ತೆ, ತುಂಬಾ ಮನಸ್ತಾಪ ಆಗುತ್ತೆ. ಇದು ಎಲ್ರಿಗೂ ಅನ್ವಯ ಆಗಲ್ಲ. ಯೂಶುವಲ್ ಆಗಿ ನಾರ್ಮಲ್ ಆಗಿ ಸಣ್ಣ ಪುಟ್ಟ ಮನಸ್ತಾಪ ಆಗಿ ಸರಿ ಹೋಗ್ಬಿಡುತ್ತೆ. ಬಟ್ ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ ಅಂದ್ರೆ ಅದರ ಅರ್ಥ ಅವರ ಜಾತಕದಲ್ಲಿ ಹೊಂದಾಣಿಕೆ ಇರಲ್ಲ. ಅಂತವ್ರ ಮೇಲೆ ಈ ಗೋಚಾರದ ಫಲ ಎಫೆಕ್ಟ್ ಜಾಸ್ತಿ ಕೊಡುತ್ತೆ.
ಹಾಗಾಗಿ ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಒಳ್ಳೇದು. ಪಂಚಮಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಂತೇನಿಲ್ಲ, ಆದ್ರೆ ಮರುವು ಜಾಸ್ತಿ ಆಗತ್ತೆ. ಬುಧ 6ನೇ ಮನೆಯಲ್ಲಿದ್ದಾನಲ್ಲ, ಹಾಗಾಗಿ ಸ್ವಲ್ಪ ಮರ್ತೋಗ್ತಾ ಇರತ್ತೆ, ಆದ್ರೆ ತೊಂದರೆ ಅಂತೇನಿಲ್ಲ. ಇನ್ನು ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ದುಡ್ಡು ಬರುತ್ತೆ, ಆದ್ರೆ ವಿಪರೀತ ಖರ್ಚಿರುತ್ತೆ. ಯಾಕಂದ್ರೆ ಧನಾಧಿಪತಿ ಋಣಸ್ಥಾನದಲ್ಲಿದ್ದಾನೆ, ಹಾಗಾಗಿ ಹಿಂಗ್ ಬರುತ್ತೆ ದುಡ್ಡು, ಹಿಂಗ್ ಹೊಟ್ಟೋಗ್ಬಿಡುತ್ತೆ. ಆದಾಯ ಮತ್ತು ಖರ್ಚು ಎರಡೂ ಇರುತ್ತೆ. ಬೇರೆಯವರಿಗೆ ಸಾಲ ಕೊಡಬೇಡಿ, ತುಂಬಾ ಪ್ರಾಬ್ಲಮ್ ಆಗುತ್ತೆ. 6ನೇ ಮನೇಲಿ ಬುಧ ಇದ್ದಾಗ ಅಂದ್ರೆ ಋಣಸ್ಥಾನದಲ್ಲಿ ಇರೋದ್ರಿಂದ ಸಾಲ ಕೊಟ್ರೆ ವಾಪಸ್ ಬರಲ್ಲ. ಮತ್ತೆ ನೀವು ಮಾಡ್ಬೇಕಾಗಿರೋ ಪರಿಹಾರ, ಈ ವಾರದ ಶುಕ್ರವಾರ ಅವರೇಕಾಳು, ಹೆಸರು ಕಾಳು ದಾನ ಮಾಡಬೇಕು. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಬೆಳಗ್ಗೆ ಹೊತ್ತು ಒಳ್ಳೇದಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಬುಧ 5ನೇ ಮನೆಯಲ್ಲಿ ಪಂಚಮ ಸ್ಥಾನ ಅಂದ್ರೆ ಶುಭ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಂತ ಉದ್ಯೋಗ ಮಾಡುವಂತವರಿಗೆ ಕೆಲಸ ಕಾರ್ಯಗಳಲ್ಲಿ ಏನೋ ತೊಂದರೆ ಇಲ್ಲ. ಆದ್ರೆ 6ನೇ ಮನೆಯಲ್ಲಿ ತುಂಬಾ ಗ್ರಹಗಳು ಇರೋದ್ರಿಂದ ಅಂದ್ರೆ ಶುಕ್ರ, ಮಂಗಳ ಮತ್ತೆ ರವಿ ಎಲ್ಲ ಇರೋದ್ರಿಂದ ಹೆಚ್ಚು ಕೆಲಸದ ಒತ್ತಡ ಇರುತ್ತೆ. ನೀವು ಸ್ವಂತ ಉದ್ಯೋಗ ಮಾಡ್ತಿದ್ರು ಕೂಡ ಜಾಸ್ತಿ ಕೆಲಸನ ಮಾಡ್ತೀರಾ, ಹಾಗಾಗಿ ಸ್ವಲ್ಪ ತುಂಬಾ ಸುಸ್ತಾಗುವಂಥದ್ದು, ರೆಸ್ಟ್ ಇಲ್ಲದೆ ಇರುವಂಥದ್ದು, ಮೆಂಟಲಿ ಅಥವಾ ಫಿಸಿಕಲಿ ತುಂಬಾ ಸುಸ್ತಾಗೋದು, ಈ ತರದ್ದೆಲ್ಲ ಆಗತ್ತೆ. 6ನೇ ಮನೇಲಿ ತುಂಬಾ ಗ್ರಹಗಳಿದಾರಲ್ವಾ, ಹಾಗಾಗಿ. ಹಾಗೆ ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ರು ಅಷ್ಟೇ, ಹೆಚ್ಚು ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳುತ್ತೆ. ಹೆಚ್ಚು ಹೆಚ್ಚು ಕೆಲಸ ಮಾಡೋದ್ರಿಂದ ವರ್ಕ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಸುಸ್ತಾಗತ್ತೆ. ಆದ್ರೆ ಕೆಲಸದಲ್ಲಿ ತೊಂದರೆ ಆಗೋದು ಆ ತರದ್ದೆಲ್ಲ ಏನಿಲ್ಲ. ಆದ್ರೆ ತುಂಬಾ ವರ್ಕ್ ಪ್ರೆಷರ್ ಆದಾಗ ಸ್ವಲ್ಪ ತಲೆನೋವು, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು, ಸುಸ್ತಾಗೋದು, ಈ ತರದ್ದೆಲ್ಲ ಇರುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ 3 ಗ್ರಹಗಳು, ಅದರಲ್ಲೂ ಶುಕ್ರ ಇರೋದ್ರಿಂದ, ನಿಮಗೆ ಯೋಗಕಾರಕನಾದ ಶುಕ್ರ ಷಷ್ಠ ಭಾವದಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಈಗಾಗಲೇ ಆರೋಗ್ಯದಲ್ಲಿ ತೊಂದರೆಗಳಿದ್ರೆ ಅದು ಹೆಚ್ಚಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಯಾರಿಗೆ BP ಇದೆ, ಲೋ BP ಆಗಿದ್ರು ಅಷ್ಟೇ, ಹೈ BP ಆಗಿದ್ರು ಅಷ್ಟೇ, ಅವುಗಳಲ್ಲಿ ವ್ಯತ್ಯಾಸಗಳಾಗುತ್ತೆ. ಲೋ BP ಇರೋರಿಗೆ ಇನ್ನು ಲೋ ಆಗ್ಬೋದು, ಯಾಕಂದ್ರೆ ಲೋ BP ಬರೋದು ಮಂಗಳ ಗ್ರಹದಿಂದ, ಅವನು 6ನೇ ಮನೆಯಲ್ಲಿದ್ದಾನೆ. ಹೈ BP ರವಿಯಿಂದ ಆಗತ್ತೆ, ಅವನು ಕೂಡ 6ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಅಂದ್ರೆ ಎಷ್ಟೇ ಕೆಲಸಗಳಿದ್ರೂ ಕೂಡ ನಿಮ್ಮ ಆರೋಗ್ಯವನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಸಮಯವನ್ನ ನಿಗದಿಗೊಳಿಸಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಖರ್ಚುಗಳು ಸಹಜವಾಗಿ ಇದ್ದೇ ಇರುತ್ತೆ, ಆದ್ರೆ ಆದಾಯ ಚೆನ್ನಾಗಿದೆ. ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿರುತ್ತೆ. 2ನೇ ಮನೆಯಲ್ಲಿ ಗುರು ಇರೋದ್ರಿಂದ, ದಶಮದಲ್ಲಿ ಶನಿ ಇರ್ತಾನೆ. ಎಷ್ಟು ಟೆನ್ಷನ್ಗಳಿರುತ್ತೆ ಕೆಲಸ ಮುಗಿಯೋವರೆಗೂ, ಅಂದ್ರೆ ಆಗುತ್ತೋ ಇಲ್ವೋ ಅನ್ನೋ ಆತಂಕ, ಗೊಂದಲ ವಿಪರೀತ ಇರುತ್ತೆ. ಆದ್ರೆ ಹಬ್ಬ ಹೆಂಗೋ ಫೈನಲ್ ಆಗಿ ಕೆಲಸ ಮುಗೀತು ಅನ್ನೋ ತರ ಆಗತ್ತೆ. ಅಂದ್ರೆ ಏನೋ ಒಂಥರ ಒಂದು ಕೊನೆಯಲ್ಲಿ ನಿಮ್ ಕೆಲಸ ಮುಗಿದ್ಮೇಲೆ ಒಂಥರ ರಿಲ್ಯಾಕ್ಸ್ ಆಗ್ತೀರಾ. ನಿಧಾನ ಆಗತ್ತೆ, ಕೆಲವು ಅಡೆತಡೆಗಳಿಂದ, ಆದ್ರೂ ಕಂಪ್ಲೀಟ್ ಆಗತ್ತೆ. ಪಂಚಮದಲ್ಲಿ ಬುಧ ಇರೋದ್ರಿಂದ ಈ ವಾರದಲ್ಲಿ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಗುರು ಬೇರೆ 2ನೇ ಮನೇಲಿ ಇರ್ತಾನೆ, ನೆಕ್ಸ್ಟ್ ನಿಮ್ ರಾಶಿಗೆ ಬರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 6ನೇ ತಾರೀಕಿಗೆ ಗುರು ಗ್ರಹ ನಿಮ್ಮ ರಾಶಿಗೆ ಬಂದ್ಮೇಲೆ ಗುರುವಿನ ದೃಷ್ಟಿ ಪಂಚಮಕ್ಕೆ ಬೀಳುತ್ತೆ. ಹಾಗಾಗಿ ಇನ್ನಷ್ಟು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಶುಭ ಫಲವನ್ನೇ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಚತುರ್ಥಾಧಿಪತಿ ಪಂಚಮದಲ್ಲಿರೋದ್ರಿಂದ ಆಸ್ತಿ ವಿಚಾರವಾಗಿ, ಭೂಮಿ ವಿಚಾರವಾಗಿ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಕ್ಕೆ ಈ ವಾರ ಸೂಕ್ತವಾಗಿದೆ. ಯಾಕಂದ್ರೆ ಬುಧ ಗ್ರಹ ಪಂಚಮದಲ್ಲಿದ್ದಾನಲ್ಲೋ, ಹಾಗಾಗಿ. 9ನೇ ಮನೆಯಲ್ಲಿ ರಾಹು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಓಡಾಟ, ಈ ತರದ್ದೆಲ್ಲ ಇದ್ರೆ ಅದು ಹಾಗೇ ಮುಂದುವರಿಯುತ್ತೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ. ಮನೆಯಲ್ಲಿ ವಯಸ್ಸಾದವರಿದ್ರೆ ಅವರನ್ನ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ 6ನೇ ಮನೆಯಲ್ಲಿರ್ತಕ್ಕಂತಹ ಮಂಗಳ ಮತ್ತು ರವಿಯಿಂದಾಗಿ ಸ್ವಲ್ಪ ಶತ್ರುಗಳ ಜೊತೆ ಕೋಪ ಮಾಡ್ಕೊಳ್ಳೋದು, ಅಂದ್ರೆ ಶತ್ರುಗಳದ್ದು ವಿಚಾರದಲ್ಲಿ ಸೈಲೆಂಟ್ ಆಗಿ ಇರ್ತೀರಾ, ಬೇಡ ನಾನು ಅವ್ರ ಜೊತೆ ಮಾತಾಡೋದೇ ಬೇಡ ಅಂತ. ಆದ್ರೆ ಈ ವಾರದಲ್ಲಿ ಅವರನ್ನ ಸ್ವಲ್ಪ ನೀವು ಡೈರೆಕ್ಟ್ ಆಗಿ ಬೈಯುವಂಥದ್ದು, ಅಂದ್ರೆ ನನ್ನ ವಿಷಯಕ್ಕೆ ಬರಬೇಡ, ಆ ತರ ಏನಾದ್ರೂ ಅವ್ರನ್ನ ಬೈದು ಅವರಿಂದ ನೀವು ಬಿಡುಗಡೆ ಆಗುವಂಥದ್ದಾಗತ್ತೆ. ಅಂದ್ರೆ ತುಂಬಾ ಧೈರ್ಯವಾಗಿ ಶತ್ರುಗಳಿಗೆ ನೇರವಾಗಿ ನಿಂತು ಸ್ವಲ್ಪ ಹೋರಾಟ ಮಾಡುವಂಥದ್ದು. ಇಷ್ಟು ದಿನ ಯಾಕೆ ಬೇಕು ಬಿಡು ಅನ್ಕೊಂಡು ಸುಮ್ಮನೆ ಇರ್ತೀರಿ, ಪದೇ ಪದೇ ಈ ಸಮಸ್ಯೆಗಳು ಜಾಸ್ತಿ ಆದಾಗ ಒಂದ್ಸಲ ನಾನು ಎದುರು ನಿಲ್ಬೇಕು ಅನ್ನುವಂತಹ ಧೈರ್ಯ ಮಾಡುವಂಥದ್ದು. 6ನೇ ಮನೆಯಲ್ಲಿ ಕುಜ ಮತ್ತು ರವಿ, ಬಟ್ ಈ ಕಾಂಬಿನೇಷನ್ ನಿಮ್ಮ ಶತ್ರುಗಳಿಗೆ ತುಂಬಾ ನೆಗೆಟಿವ್. ಅಂದ್ರೆ ನಿಮ್ ತಂಟೆಗೆ ಬಂದಾಗ ಅವ್ರಿಗೊಂದು ಭಯ ಹುಟ್ಟಿಸೋ ತರದಲ್ಲಿ ನಿಮ್ಮ
ಒಂದು ರಿಯಾಕ್ಷನ್ ಇರುತ್ತೆ. ಯಾಕಂದ್ರೆ ರವಿ ಮತ್ತೆ ಕುಜ ಕೋಪ ಜಾಸ್ತಿ ಮಾಡ್ತಾರೆ, ಯಾವುದಕ್ಕೂ ಹೆದರಲ್ಲ, ಅಂತ ಒಂದು ಸ್ವಭಾವ ಕೊಟ್ಬಿಡ್ತಾರೆ ಇಬ್ರು ಜೊತೆಲಿದ್ರೆ. ಅವಾಗ ಏನಾಗುತ್ತೆ, ನೀವ್ ಯಾವಾಗ ಧೈರ್ಯವಾಗಿ ಎದುರು ನಿಂತು ಮಾತಾಡ್ತಿರೋ ಅವ್ರು ಭಯ ಪಟ್ಕೊಂಡು ಹೊರಟೋಗ್ತಾರೆ. ಆ ತರ ಒಂದು ವಿಚಾರ ಆಗತ್ತೆ. ಇನ್ನು ಉಳಿದಂತೆ ಚೆನ್ನಾಗಿದೆ. ಸಣ್ಣ ಪರಿಹಾರ ಶುಕ್ರನಿಗೆ ಮಾಡ್ಕೊಳ್ಳಿ. ಈ ವಾರದ ಶುಕ್ರವಾರ ಅವರೆಕಾಳು ದಾನ ಕೊಡಿ. ಹಾಗೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಸಂಜೆ ಹೇಳ್ಕೊಂಡ್ರೆ ಇನ್ನೂ ಒಳ್ಳೇದು, ಇಲ್ಲಾಂದ್ರೆ ಬೆಳಗಿನ ಜಾವ 6 ಗಂಟೆ ಒಳಗಡೆ ಹೇಳ್ಕೊಂಡ್ರೆ ಒಳ್ಳೇದು. ಈ ಒಂದು ಪರಿಹಾರವನ್ನ ಮಾಡ್ಕೊಂಡ್ರೆ ಇನ್ನಷ್ಟು ಒಳ್ಳೇದಾಗತ್ತೆ. ಹಾಗೆ ರಾಹುವಿಗೆ ಪರಿಹಾರಾರ್ಥವಾಗಿ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಆದ್ರೆ ಈ ವಾರದ ನಂತರ ಅಂದ್ರೆ 6ನೇ ತಾರೀಕಿಗೆ 12ನೇ ಮನೆಗೆ ಹೋಗ್ತಾನೆ. ಅಂದ್ರೆ ವಾಪಸ್ ಹೋಗೋಕ್ ಮುಂಚೆನೆ ಅವನು ತನ್ನ ಫಲವನ್ನ ತಗೊಂಡು ಹೋಗ್ಬಿಡ್ತಾನೆ ಮುಂಚಿತವಾಗಿ. ಅಂದ್ರೆ ಗುರುಬಲ ಸ್ವಲ್ಪ ದಿನದ ಮಟ್ಟಿಗೆ ಬಂದಿತ್ತು, ವಾಪಸ್ ಮತ್ತೆ ಗುರುಬಲ ಹೋಗ್ತಾ ಇದೆ. ಆದ್ರೆ ತುಂಬಾ ಗ್ರಹಗಳು ಪಂಚಮದಲ್ಲಿರ್ತಾರೆ ಈ ವಾರದಲ್ಲಿ, ಅದು ವಿಶೇಷ. ಯಾಕೆಂದ್ರೆ ಪಂಚಮದಲ್ಲಿ ಪಂಚಮಾಧಿಪತಿ ಕುಜ, ಧನಾಧಿಪತಿ ರವಿ, ಲಾಭಾಧಿಪತಿ ಶುಕ್ರ ಇವರೆಲ್ಲ ಇರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭ, ಹಣಕಾಸಿನ ವಿಚಾರದಲ್ಲಿ ಅನುಕೂಲ. ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನೇ ಮಾತುಕತೆಗಳಿದ್ರೂ ಕೂಡ ಅದರಲ್ಲಿ ನಿಮ್ಗೆ ಲಾಭ ಆಗತ್ತೆ. ಮಾತಿನ ಮೂಲಕ ಏನೇ ಒಂದು ಹಣಕಾಸಿನ ವಿಚಾರದಲ್ಲಿ ಮಾತಾಡುವಂಥದ್ದಿತ್ತು, ಒಪ್ಪಂದಗಳು ಮಾಡ್ಕೊಳ್ಳುವಂಥದ್ದಿತ್ತು, ಅದರಲ್ಲೆಲ್ಲ ಸಕ್ಸಸ್ ಇರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಚತುರ್ಥಾಧಿಪತಿ ಶುಕ್ರ 5ನೇ ಮನೆಯಲ್ಲಿದ್ದಾನೆ, ಭೂಮಿ ಪುತ್ರ ಮಂಗಳನ ಜೊತೆಗೆ. ಮಂಗಳ ನಿಮ್ಗೆ ಯೋಗಕಾರಕ. ಹಾಗಾಗಿ ಆಸ್ತಿಯ ವಿಚಾರದಲ್ಲಿ ಸೈಟ್ ಆಗಿರಬಹುದು, ಮನೆ ಆಗಿರಬಹುದು, ತಗೊಳ್ಳೋದಾಗಿರ್ಬಹುದು, ಅಥವಾ ಸೇಲ್ ಮಾಡುವಂತ ವಿಚಾರ ಆಗಿರ್ಬೋದು. ಯಾಕಂದ್ರೆ ವ್ಯಯಾಧಿಪತಿನೂ ಇದಾನಲ್ಲ 4ನೇ ಮನೆಯಲ್ಲಿ. ಹಾಗಾಗಿ ಪ್ರಾಪರ್ಟಿ ಏನಾದ್ರೂ ಸೇಲ್ ಮಾಡೋದು, ಒಳ್ಳೆ ಬೆಲೆಗೆ ಸೇಲ್ ಆಗುವಂತದ್ದಾಗುತ್ತೆ. ತಗೊಳ್ಳೋದಾದ್ರೂ ಅಷ್ಟೇ, ನೀವು ಇಷ್ಟಪಡುವಂತಹ ಜಾಗದಲ್ಲಿ ನಿಮಗೆ ಈ ಒಂದು ಆಸ್ತಿ, ಸೈಟು, ಮನೆ ಈ ತರದ್ದೇನಾದ್ರೂ ಒಳ್ಳೆ ಬೆಲೆಯಲ್ಲಿ ನಿಮ್ಗೆ ಸಿಗುವಂಥದ್ದು. ಈ ರೀತಿ ಆಸ್ತಿಯ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳು ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಆಗತ್ತೆ. ಹಣಕಾಸಿನ ವಿಷಯ ಅಂತ ಬಂದಾಗ ಬಹಳ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಲಾಭ, ಕೊಡ್ಬೇಕಾದವ್ರ ದುಡ್ಡು ತಂದು ವಾಪಸ್ ಕೊಡುವಂಥದ್ದು, ಎಲ್ಲೋ ಇನ್ವೆಸ್ಟ್ ಮಾಡಿದ ದುಡ್ಡಿಗೆ ಲಾಭ ಬರುವಂಥದ್ದು, ಇದೆಲ್ಲವೂ ಇರುತ್ತೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗತ್ತೆ, ಬಿಟ್ರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪಾರ್ಟ್ನರ್ ಭಾವಾಧಿಪತಿ ಭಾಗ್ಯದಲ್ಲಿದ್ದಾನೆ. ಹಾಗಾಗಿ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಆದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ರವಿಯ ಜೊತೆಯಲ್ಲಿ ಕುಜನಿದ್ದಾನೆ. ಹಾಗಾಗಿ ಸ್ವಲ್ಪ ಜವಾಬ್ದಾರಿ ಸಹಜವಾಗಿ ಜಾಸ್ತಿನೇ ಇರುತ್ತೆ. ಪಂಚಮದಲ್ಲಿ ರವಿ ಮತ್ತೆ ಕುಜ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್ ಇದು. ಅದರಲ್ಲೂ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂಥವ್ರಿಗೆ ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ಸ್ಪರ್ಧೆ ಅಂದ್ರೇನೆ ಮಂಗಳ ಗ್ರಹ. ಎಲ್ಲದಕ್ಕೂ ನಾನು ಸ್ಪರ್ಧೆಗಿಳಿತೀನಿ ಅನ್ನುವಂತಹ ಒಂದು ಧೈರ್ಯವನ್ನು ಕೊಡೋನು ಮಂಗಳ ಗ್ರಹ. ಹಾಗಾಗಿ ಅಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸ್ ಅಲ್ಲಿ ಏನಾದ್ರೂ ನೀವು ಭಾಗವಹಿಸ್ತಿದ್ದೀರಾ ಈ ವಾರದಲ್ಲಿ ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ರವಿ ಮತ್ತು ಕುಜ ನಿಮಗೆ ಗೆಲುವನ್ನ ತಂದು ಕೊಡ್ತಾರೆ. ಮಕ್ಕಳಾಗಿದ್ರು ಅಷ್ಟೇ, ವಿದ್ಯಾರ್ಥಿಗಳೇನಾದ್ರೂ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಿದ್ದೀರಾ ಅಂದ್ರೆ ಗೆಲುವನ್ನ ಸಾಧಿಸ್ತೀರಾ. ತುಂಬಾ ಚೆನ್ನಾಗಿದೆ ಈ ವಾರ. ಪರಿಹಾರ ಅಂತ ವಿಶೇಷವಾಗಿ ಏನೂ ಬೇಡ, ಆದ್ರೆ ರಾಹು ಅಷ್ಟಮದಲ್ಲಿದ್ದಾನೆ, ರಾಹುವಿಗೆ ಮಾತ್ರ ಪರಿಹಾರವನ್ನ ಮಾಡ್ಕೊಳ್ಳಿ. ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇನ್ನು ನಿಮ್ಗೆ ದಶಮಾಧಿಪತಿ ರವಿ ಕುಜನೇ ಆಗಿರೋದ್ರಿಂದ, ರವಿ ಜೊತೆ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ತುಂಬಾ ಚೆನ್ನಾಗಿದೆ. ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಚೆನ್ನಾಗಿದೆ. ಮತ್ತೆ ಕೃಷಿಕರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಆದ್ರೆ ಹಣಕಾಸಿನ ವ್ಯವಹಾರ ಅಂದ್ರೆ ಕೃಷಿಯಲ್ಲಿ ಹಣಕಾಸಿನ ವ್ಯವಹಾರ ಅದನ್ನ ಸದ್ಯಕ್ಕೆ ಈ ವಾರ ಮಾಡಬೇಡಿ. ವ್ಯಯಾಧಿಪತಿ 4ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ವ್ಯಯ ಆಗಬಹುದು. ಆದ್ರೆ ಉಳಿದಂತೆ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಆ ಒಂದು ನಿರ್ಧಾರಗಳು ಅಂದ್ರೆ ಹಣಕಾಸಿನ ವಿಚಾರ ಬಿಟ್ಟು ದುಡ್ಡು ಖರ್ಚಾಗುವಂಥದ್ದಲ್ಲ, ಬೇರೆ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ಒಳ್ಳೆ ಸಮಯ ಆಗಿದೆ. ಈ ವಾರ ಕರ್ಕಾಟಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ.
ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಚತುರ್ಥ ಭಾವದಲ್ಲಿದ್ದಾನೆ. ಬಹಳ ಶುಭ. ಯಾಕಂದ್ರೆ ಈ ಸೂರ್ಯ ಆಗಿರ್ಬಹುದು, ಮಂಗಳ ಆಗಿರ್ಬಹುದು, ಇವರೆಲ್ಲ ಕೇಂದ್ರ ಸ್ಥಾನದಲ್ಲಿದ್ರೆ ತುಂಬಾ ಶುಭ ಫಲ ಕೊಡ್ತಾರೆ. 4ನೇ ಮನೆಯಲ್ಲಿ ಕುಜನ ಜೊತೆಯಲ್ಲಿ, ಮಿತ್ರನ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ವಾರದಲ್ಲಿ ಬಹುಶಃ ನೀವೇನೇನೆಲ್ಲ ಕೆಲಸಗಳು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಅದೆಲ್ಲವೂ ಸಕ್ಸಸ್ ಆಗುತ್ತೆ. ಅಂದ್ರೆ ಯಾವುದೇ ಅಡೆತಡೆಗಳು, ವಿಘ್ನಗಳು ಇರೋದಿಲ್ಲ ನಿಮ್ಗೆ. ತಕ್ಕ ಮಟ್ಟಿಗೆ ಎಲ್ಲಾ ಕೆಲಸನೂ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಹಾಗೆ ಒಂಥರ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಧೈರ್ಯ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಕೆಲಸದ ನಿಮಿತ್ತವಾಗಿ ಸ್ವಲ್ಪ ಟ್ರಾವೆಲ್ ಮಾಡುವಂತದ್ದಿರುತ್ತೆ. ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಾಯಿಯಿಂದ ಅಥವಾ ತಂದೆಯಿಂದ ಸಹಕಾರ, ಸಲಹೆ ಅಥವಾ ಸಹಾಯ ಏನಾದ್ರೂ ಸಿಗ್ಬೋದು. ಯಾಕಂದ್ರೆ ಇಲ್ಲಿ ರವಿ ಅಂದ್ರೆ ಪಿತೃಕಾರಕ, ಕುಜ ಮಾತೃಸ್ಥಾನದಲ್ಲಿದ್ದಾನೆ, ಮಾತೃಸ್ಥಾನಾಧಿಪತಿ ಕೂಡ. ಹಾಗೆ ಅವನು ಪಿತೃಸ್ಥಾನಾಧಿಪತಿನೂ ಆಗ್ತಾನೆ. ಹಾಗಾಗಿ ಮಾತೆ ಅಥವಾ ಪಿತೃ ಇವರಿಬ್ಬರಲ್ಲಿ ಯಾರಿಂದಾದ್ರೂ ನಿಮ್ಗೆ ಅನುಕೂಲಗಳಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ ದಶಮಾಧಿಪತಿ ಕೂಡ 4ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಬಹಳಷ್ಟು ಅನುಕೂಲಗಳು, ಪ್ರಮೋಷನ್ ಆಗುವ ಸಾಧ್ಯತೆ, ಅಥವಾ ಉದ್ಯೋಗ ಇಲ್ಲದೆ ಇರೋರಿಗೆ ಉದ್ಯೋಗ ಸಿಗುವ ಸಾಧ್ಯತೆ. ಯಾಕಂದ್ರೆ ಶುಕ್ರ ಇಲ್ಲಿ ಚತುರ್ಥ ಭಾವದಲ್ಲಿದ್ರೆ ದಿಗ್ಬಲನಾಗಿರ್ತಾನೆ. ದಶಮಾಧಿಪತಿ ದಿಗ್ಬಲನಾಗಿರೋದ್ರಿಂದ ಉದ್ಯೋಗವನ್ನ ನೀಡ್ತಾನೆ. ಹಾಗೆ ಆಸ್ತಿ ವಿಚಾರದಲ್ಲಿ, ಪ್ರಮುಖವಾಗಿ ಭೂಮಿ ವಿಚಾರದಲ್ಲಿ, ಸೈಟ್ ಆಗಿರಬಹುದು, ನಿವೇಶನ ಆಗಿರಬಹುದು, ಅಥವಾ ಕೃಷಿ ಭೂಮಿ ಆಗಿರಬಹುದು, ಇವುಗಳ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಸೈಟ್ ತಗೋಬೇಕು ಅಥವಾ ಒಂದು ಕೃಷಿ ಭೂಮಿ ತಗೋಬೇಕು ಅಂತ ಅನ್ಕೊಂಡಿರೋರಿಗೆ ಅನುಕೂಲಗಳಾಗಬಹುದು. ಅಥವಾ ಇದೇ ಒಂದು ಆಸ್ತಿಯ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆಗಳಿದೆ, ತೊಂದರೆಗಳಿದೆ ಅಂದ್ರೆ ಆ ತೊಂದರೆಗಳು ನಿವಾರಣೆ ಆಗುವ ಸಾಧ್ಯತೆಗಳು ಕೂಡ ಇದೆ. ಪಂಚಮಾಧಿಪತಿಯಾದಂತಹ ಗುರುಗ್ರಹ ಸದ್ಯಕ್ಕೆ 12ನೇ ಮನೆಯಲ್ಲಿದ್ದಾನೆ. ಆದ್ರೆ 6ನೇ ತಾರೀಕಿಗೆ ಲಾಭಸ್ಥಾನಕ್ಕೆ ಹೊರಟೋಗ್ತಾನೆ. ಹಾಗಾಗಿ ಈ ವಾರದಿಂದನೇ ಅವನು ಶುಭ ಫಲ ಕೊಡೋಕೆ ಶುರು ಮಾಡ್ತಾನೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಅನುಕೂಲಗಳಾಗುತ್ತೆ. ಲಾಭಕ್ಕೆ ಬರ್ತಾ ಇರುವಂತಹ ಗುರುವಿನಿಂದಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುವುದರ ಮೂಲಕ ಹಣಕಾಸಿನ ಅನುಕೂಲ ಆಗುತ್ತೆ. ಇನ್ವೆಸ್ಟ್ ಮಾಡಿರ್ತೀರಾ ಪಾಪ ಕಷ್ಟಪಟ್ಟು, ಅದರ ಲಾಭಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಿರ್ತೀರಾ, ಖಂಡಿತ ಬರುತ್ತೆ. 2ನೇ ಮನೆ ಅಧಿಪತಿಯಾದ ಬುಧ ಗ್ರಹ 3ನೇ ಮನೆಯಲ್ಲಿದ್ದಾನೆ. ಅದರ ಸಹಜ ಭಾವ, ತಟಸ್ಥನಾಗಿರ್ತಾನೆ. ಹಾಗಾಗಿ ಬೇರೆಯವರಿಗೆ ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ಈ ವಿಷಯವಾಗಿ ಸ್ವಲ್ಪ ಎಚ್ಚರಿಕೆ. ಷಷ್ಠಾಧಿಪತಿಯಾದ ಶನಿಗ್ರಹ ಅಷ್ಟಮದಲ್ಲಿದ್ದಾನೆ. ಖಾಸಗಿ ಕಂಪನಿಗಳಲ್ಲಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳಿರುತ್ತೆ. ಆದರೆ ದಶಮಾಧಿಪತಿ ಪ್ರಬಲನಾಗಿರೋದ್ರಿಂದ, ರವಿ ಪ್ರಬಲನಾಗಿರೋದ್ರಿಂದ, ಮಂಗಳ ಪ್ರಬಲನಾಗಿರೋದ್ರಿಂದ ಯಾವುದು ನಿಮಗೆ ಕಷ್ಟ ಅಂತ ಅನ್ಸಲ್ಲ. ತುಂಬಾ ಧೈರ್ಯವಾಗಿ, ತುಂಬಾ ಆತ್ಮವಿಶ್ವಾಸದಿಂದ ನಿಮಗೆ ಕೊಟ್ಟಿರೋ ಕೆಲಸವನ್ನ ನಿಮ್ಮ ಒಂದು ಅಧಿಕಾರಿಗಳು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡಿ ಮುಗಿಸ್ತೀರ. ಇನ್ನು ಭಾಗ್ಯಾಧಿಪತಿ ಕೂಡ ನಿಮ್ಗೆ ಮಂಗಳನೇ ಆಗಿರೋದ್ರಿಂದ ಈ ವಾರದಲ್ಲಿ ವಿಶೇಷವಾಗಿ ಕುಲದೇವರ ದರ್ಶನ ಮಾಡುವಂಥದ್ದು, ಮನೆ ದೇವರಿಗೆ ಹೋಗಿ ಬರುವಂಥದ್ದು, ವಿಶೇಷ ಪೂಜೆಗಳನ್ನ ಸಲ್ಲಿಸುವಂಥದ್ದು ಇದೆಲ್ಲವೂ ಆಗುತ್ತೆ. ಯಾಕಂದ್ರೆ 5ನೇ ಮನೆನ ಇನ್ನೇನು ಗುರು ನೋಡೋಕ್ ಶುರು ಮಾಡ್ತಾನೆ. ಮತ್ತೆ ಅಧ್ಯಾತ್ಮ, ದೇವರು, ಪೂಜೆ ಇವುಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡುವಂಥದ್ದು ಆಗುತ್ತೆ. ಹಾಗೆ ನಿಮಗೆ ಸಪ್ತಮದಲ್ಲಿ ರಾಹು ಇದ್ದಾನೆ, ಸಪ್ತಮಾಧಿಪತಿ ಅಷ್ಟಮದಲ್ಲಿ. ಸಂಗಾತಿ ವಿಚಾರದಲ್ಲಿ ಒಂದಿಷ್ಟು ಬಾಧೆ, ಟೆನ್ಷನ್, ಬೇಸರ ಇದ್ದೇ ಇರುತ್ತೆ. ಏನಾಗ್ಬಿಟ್ಟಿದೆ ಅಂದ್ರೆ ಈಗಾಗಲೇ ರಾಹು 7ನೇ ಮನೆಗೆ ಬಂದು ತುಂಬಾ ದಿನ ಆಯ್ತು. ಅದಕ್ಕೆ ಏನನ್ಸಿದೆ ಅಂದ್ರೆ ಇದು ಸಾಮಾನ್ಯ, ಇದು ಯಾವಾಗ್ಲೂ ಇದ್ದಿದ್ದೆ ಅನ್ನೋ ತರ ಅಭ್ಯಾಸ ಆಗೋಗ್ಬಿಟ್ಟಿದೆ ಒಂದಷ್ಟು ಜನಕ್ಕೆ, ಸಿಂಹರಾಶಿಯವರಿಗೆ. ಯಾಕಂದ್ರೆ ಸಿಂಹರಾಶಿಯವರಿಗೆ, ಕುಂಭರಾಶಿಯವರಿಗೆ ಯೂಶಲ್ ಆಗಿ ವೈವಾಹಿಕ ಜೀವನದಲ್ಲಿ ಮನಸ್ತಾಪ, ತೊಂದರೆಗಳು, ಜಗಳ ಸಹಜವಾಗಿರುತ್ತೆ. ಯಾಕಂದ್ರೆ ಈ 2 ರಾಶಿಗಳು ಅಪೋಸಿಟ್, ಮತ್ತೆ ಒಬ್ಬರಿಗೊಬ್ಬರಿಗೆ ಆಗಲ್ಲ. ತುಂಬಾ ರಾಶಿಗಳಿಗೆ ಇದೇ ತರನೇ ಇದೆ, ಆದ್ರೆ ಹೆಚ್ಚು ಸಮಸ್ಯೆಗಳು ಬರೋದು ಈ 2 ರಾಶಿಗಳಲ್ಲಿ. ಅದರಲ್ಲೂ ಏನಾದ್ರೂ ನಿಮ್ಮ ರಾಶಿಗೆ ಅಪೋಸಿಟ್ ರಾಶಿನೇ ಆಗ್ಬಿಟ್ಟಿದ್ರೆ ನಿಮ್ ಸಂಗಾತಿ, ಮ್ಯಾರೇಜ್ ಲೈಫ್ ಅಲ್ಲಿ ಇನ್ನೂ ಸಮಸ್ಯೆಗಳಾಗತ್ತೆ. 7ನೇ ಮನೇಲಿ ರಾಹು ಇರೋದ್ರಿಂದ ಮನಸ್ತಾಪಗಳು ಅಥವಾ ಅನುಮಾನಗಳು ಇದೆಲ್ಲ ಸಹಜವಾಗಿ ಇದ್ದೇ ಇರುತ್ತೆ. ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಮತ್ತೆ ಶನಿಗೆ ಪರಿಹಾರ ಮಾಡ್ಲೇಬೇಕು, ಯಾಕಂದ್ರೆ ಅಷ್ಟಮ ಶನಿ ನಡೀತಾ ಇದೆ ಅಲ್ವಾ. ಹಾಗಾಗಿ ಶನಿಗೆ ಪರಿಹಾರಾರ್ಥವಾಗಿ ಈ ವಾರದ ಶನಿವಾರ ಎಳ್ಳೆಣ್ಣೆಯನ್ನ ದಾನ ಕೊಡಿ, ಅಥವಾ ಅಶ್ವತ್ಥವೃಕ್ಷ ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ, ಒಳ್ಳೇದಾಗತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈ ವಾರ ಇದು ಸಿಂಹರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ರಾಹು, ಕೇತು ಮತ್ತು ಶನಿಯನ್ನ ಹೊರತುಪಡಿಸಿ
ಇನ್ನು ಉಳಿದ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಈ ವಾರ ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಎರಡನೇ ಮನೆ ಅಂದ್ರೆ ಧನ ಸ್ಥಾನ, ಕುಟುಂಬ ಸ್ಥಾನ. ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಖರ್ಚು ಇರುತ್ತೆ ಬಿಡಿ, ಆದ್ರೆ ಬರ್ಬೇಕಾಗಿರೋ ಹಣ ಬರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ, ದುಡ್ಡು ಬರಬೇಕು, ಅಥವಾ ಬಿಸ್ನೆಸ್ನಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತೀರಾ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಆ ದುಡ್ಡು ಬರಬೇಕು, ಅದು ಬರುವಂಥದ್ದು. ಹೀಗೆ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳಾಗತ್ತೆ. ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ, ಸೌಖ್ಯ ಉತ್ತಮ. ಯಾಕಂದ್ರೆ ಎರಡನೇ ಮನೆನ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಎರಡನೇ ಮನೆ ಅಧಿಪತಿ ಚೆನ್ನಾಗಿರ್ಬೇಕು, ಅಥವಾ ಎರಡನೇ ಮನೆಯಲ್ಲಿ ಶುಭ ಗ್ರಹ ಇರಬೇಕು. ಸದ್ಯಕ್ಕೆ ಎರಡನೇ ಮನೆಯಲ್ಲಿ ಶುಭ ಗ್ರಹವಾದ ಬುಧ ಗ್ರಹ ಇರೋದ್ರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ವಾಕ್ಸ್ಥಾನದಲ್ಲಿ ಬುಧ ಇರೋದ್ರಿಂದ ಮಾತಿನ ಮೂಲಕ ಲಾಭ, ಒಪ್ಪಂದಗಳಾಗಿರ್ಬಹುದು, ವ್ಯವಹಾರದ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಯಾವ್ದಾದ್ರು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ಮಾತಿಂದ ನಿಮ್ಗೆಲ್ಲ ಅನುಕೂಲನೂ ಆಗುತ್ತೆ. ಹಾಗೆ ತೃತೀಯ ಭಾವಾಧಿಪತಿ ಮಂಗಳ ತೃತೀಯದಲ್ಲೇ ಇದ್ದಾನೆ, ಅವನ ಜೊತೆ ಸೂರ್ಯ ಕೂಡ ಇದ್ದಾನೆ. ಮಿತ್ರರಿಗೋಸ್ಕರ ಅಥವಾ ಬಂಧುಗಳಿಗೋಸ್ಕರ ಸ್ವಲ್ಪ ಖರ್ಚು ಮಾಡ್ತೀರಾ. ಸಡನ್ ಆಗಿ ನೆಂಟರು ಮನೆಗೆ ಬರ್ತಾರೆ, ಅಥವಾ ಸ್ನೇಹಿತರನ್ನ ಮೀಟ್ ಮಾಡ್ತೀರಾ, ಒಂದಿಷ್ಟು ಖರ್ಚುಗಳು. ಹತ್ತಿರದ ಪ್ರಯಾಣ, ಇದರಿಂದ ಕೂಡ ಸ್ವಲ್ಪ ಖರ್ಚಾಗತ್ತೆ. ಆದ್ರೆ ಬುಧ ಎರಡನೇ ಮನೇಲಿ ಇರೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಅಥವಾ ಹಣಕಾಸಿನ ವಿಷಯದಲ್ಲಿ ತೊಂದರೆ, ಈ ತರದ್ದೆಲ್ಲ ಏನು ಇರಲ್ಲ. ಚತುರ್ಥಾಧಿಪತಿ ಗುರುಗ್ರಹ ಸದ್ಯಕ್ಕೆ ಲಾಭದಲ್ಲಿದ್ದಾನೆ. ಈ ವಾರ ಕಳೆದ ನಂತರ 10ನೇ ಮನೆಗೆ ವಾಪಸ್ ಹೋಗ್ತಾನೆ. ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಉದ್ಯೋಗದಲ್ಲಿ ಕೆಲವು ಅವಕಾಶಗಳು ನಿಮ್ಗೆ ಸಿಕ್ಕತ್ತೆ. ಅಂದ್ರೆ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡ್ಕೊಳ್ಳಕ್ಕೆ ಉತ್ತಮ ವೇದಿಕೆ ಸಿಕ್ಕತ್ತೆ. 6ನೇ ಮನೆ ಅಧಿಪತಿ ದಿಗ್ಬಲನಾಗಿರೋದ್ರಿಂದ ಕೆಲಸದಲ್ಲಿ ಹೆಚ್ಚು ಬ್ಯುಸಿ ಆಗ್ತೀರಾ, ಹಾಗಾಗಿ ಮನಸ್ಸು ಕೂಡ ತುಂಬಾ ಚೆನ್ನಾಗಿರತ್ತೆ. ಪಂಚಮಾಧಿಪತಿ ಕೂಡ ಶನಿನೇ ಆಗಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಪಂಚಮ ಸ್ಥಾನನೇ ವಿದ್ಯೆಯನ್ನ ಕೊಡುವಂತ ಭಾವ. ಈ ಭಾವಾಧಿಪತಿ ಚೆನ್ನಾಗಿರ್ಬೇಕು, ಆವಾಗ ವಿದ್ಯಾಭ್ಯಾಸದಲ್ಲಿ ಯಾವ ತೊಂದರೆನೂ ಆಗೋದಿಲ್ಲ. ಹಾಗೆ ಚತುರ್ಥಾಧಿಪತಿ ಸದ್ಯಕ್ಕೆ ಲಾಭದಲ್ಲಿರೋದ್ರಿಂದ ಆಸ್ತಿ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಏನೇ ಒಂದು ತೀರ್ಮಾನವನ್ನು ತಗೊಳ್ಳೋದಕ್ಕೆ ಇದು ಒಳ್ಳೆ ಟೈಮ್ ಆಗಿದೆ, ತಗೊಳ್ಬೋದು. ಭಾಗ್ಯಾಧಿಪತಿ ಶುಕ್ರ ಗ್ರಹ ತೃತೀಯ ಭಾವದಲ್ಲಿದ್ದಾನೆ, ಎಲ್ಲ ಸರಿ. ಆದ್ರೆ ಪೂಜೆಗೆ ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ರೆ ಹೋಗಕ್ಕಾಗಲ್ಲ, ಮನೇಲಿ ಏನಾದ್ರೂ ಪೂಜೆ ಮಾಡ್ಬೇಕು ಅನ್ಕೊಂಡ್ರೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಧರ್ಮಸ್ಥಾನಾಧಿಪತಿಯಾದ ಶುಕ್ರನಿಗೆ ರವಿ ಮತ್ತು ಕುಜನ ಸಂಬಂಧ. ರವಿ ಕುಜ ರಾಜಸ ಗ್ರಹಗಳು. ಈ ಆಧ್ಯಾತ್ಮ, ಪೂಜೆ ಇವುಗಳಲ್ಲಿ ಆಸಕ್ತಿ ಕೊಡಲ್ಲ ಈ ಎರಡು ಗ್ರಹಗಳು. ಅದು ಅಲ್ಲದೆ ಶುಕ್ರನಿಗೆ ಶತ್ರು ಆಗಿರೋದ್ರಿಂದ ಪೂಜೆ ಪುನಸ್ಕಾರಗಳು ಏನಾದ್ರೂ ಒಂದು ವಿಶೇಷವಾಗಿ ಮಾಡಿಸೋದು ಅಂದಾಗ, ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗ ತುಂಬಾ ಅಡೆತಡೆಗಳು ಬರುತ್ತೆ. ಆ ವಿಷಯದಲ್ಲಿ ಮಾತ್ರ ಸ್ವಲ್ಪ ಈ ವಾರದಲ್ಲಿ ಬೇಜಾರಾಗ್ತಾ ಇರುತ್ತೆ ನಿಮ್ಗೆ. ಬೇರೆ ಎಲ್ಲಾ ವಿಚಾರದಲ್ಲೂ, ಉದ್ಯೋಗ ಆಗಿರ್ಬೋದು, ಅದರಲ್ಲೆಲ್ಲ ಚೆನ್ನಾಗಿದೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಆದ್ರೆ ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಬಹಳ ಶುಭ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಬಹಳ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಶುಭ ಫಲ. ಯಾಕಂದ್ರೆ ಇಲ್ಲಿ ಕುಜ ಸ್ವಕ್ಷೇತ್ರ, ಬುಧ ಮಿತ್ರ ಕ್ಷೇತ್ರ, ಶನಿ ದಿಗ್ಬಲ, ಗುರು ಉಚ್ಚ ಕ್ಷೇತ್ರ. ಹಾಗಾಗಿ ಈ ದಶಮಾಧಿಪತಿನ ಎರಡನೇ ಮನೇಲಿ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ನಿಮ್ಗೆ ಆದಾಯ ಕೂಡ ಜಾಸ್ತಿ ಆಗತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಗುರುಗ್ರಹ ಸದ್ಯಕ್ಕೆ ಲಾಭದಲ್ಲಿದ್ದಾನೆ. ಆಮೇಲೆ 10ನೇ ಮನೆಗೆ ಹೋದ್ಮೇಲೂ ಕೂಡ ನಿಮ್ಗೆ ಶುಭ ಬಲ ಕೊಡ್ತಾನೆ. ಗುರುಬಲ ಇರಲ್ಲ, ಆದ್ರೆ ದಶಮದಲ್ಲಿ ಗುರು ಶುಭ ಸ್ಥಾನನೇ ಆಗಿರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ತುಂಬಾ ಶುಭ ಫಲ ಕೊಡ್ತಾನೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಉತ್ತಮವಾದಂತಹ ವಾರ ಅಂತ ಹೇಳ್ಬೋದು. ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಬುಧ ಗ್ರಹ ಇದ್ದಾನೆ, ತುಂಬಾ ಶುಭ. ಯಾಕಂದ್ರೆ ಭಾಗ್ಯಾಧಿಪತಿಯಾಗಿ ಬುಧ ಗ್ರಹ ನಿಮ್ಗೆ ತುಂಬಾ ಶುಭ ಫಲವನ್ನ ಕೊಡುವಂತಹ ಗ್ರಹವಾಗಿರ್ತಾನೆ. ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ನಿಮ್ಮ ರಾಶಿಗೆ ಬುಧ ಬಂದಿರೋದ್ರಿಂದ ನಿಮಗೆ ಕೆಲವೊಂದು ಕೆಲಸಗಳ ವಿಚಾರದಲ್ಲಿ, ಅಥವಾ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಂತ ವಿಚಾರದಲ್ಲಿ ಇಷ್ಟು ದಿನದಲ್ಲಿ ಒಂದಷ್ಟು ಗೊಂದಲಗಳಿತ್ತು ಅಂದ್ರೆ ಈ ವಾರದಲ್ಲಿ ಕ್ಲಾರಿಟಿ ಸಿಗುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನನಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೆ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಬುಧ ಅಂದ್ರೆ ಬುದ್ಧಿಕಾರಕ. ಹಾಗೆ ಅವನು ನಿಮ್ಮ ರಾಶಿಯಲ್ಲಿದ್ದಾಗ ತುಂಬಾ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ಮಿತ್ರನ ರಾಶಿ ಆಗಿದೆ ಅಲ್ವಾ, ಹಾಗಾಗಿ
ಹಾಗಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ತುಂಬಾ ಯೋಚನೆ ಮಾಡಿ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತೀರಾ. ಅದು ಉದ್ಯೋಗದ ವಿಷಯ ಆಗಿರಬಹುದು, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿರ್ಬೋದು. ಒಂದಷ್ಟು ನಿರ್ಧಾರಗಳನ್ನ ತಗೊಳ್ಳುವಂತಹ ವಾರ ಇದಾಗಿದೆ ಅಂತ ಹೇಳ್ಬೋದು. ಇನ್ನು ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಸ್ವಂತ ಉದ್ಯೋಗ ಮಾಡುವಂತವರಿಗೆ ತುಂಬಾ ಅಭಿವೃದ್ಧಿ ಇದೆ. ಯಾಕಂದ್ರೆ ಭಾಗ್ಯಾಧಿಪತಿ ರಾಶಿಯಲ್ಲಿದ್ದಾನೆ, ಅದೃಷ್ಟವನ್ನ ತಂದು ಕೊಡ್ತಾನೆ. ರಾಷ್ಟ್ರಾಧಿಪತಿ ಎಲ್ಲಿದ್ದಾನೆ? ಧನಸ್ಥಾನ. ಶತ್ರು ಮನೆನೇ ಆದ್ರೂ ಕೂಡ ಧನಸ್ಥಾನದಲ್ಲಿ ಇದ್ದಾನೆ. ಇನ್ನು ಧನಾಧಿಪತಿ ಎಲ್ಲಿದ್ದಾನೆ? ಕುಜಗ್ರಹ. ಅವನದೇ ಮನೆ ಅದು ವೃಶ್ಚಿಕ, ಸ್ವರಾಶಿಯಲ್ಲಿದ್ದಾನೆ. ಇನ್ನು ಲಾಭಾಧಿಪತಿ ರವಿಗ್ರಹ, ಅವನು ಕೂಡ ಧನಸ್ಥಾನ. ಹಾಗಾಗಿ ನಾವು ಯಾವುದೇ ಒಂದು ಜಾತಕ ಆದ್ರೂ ಅಷ್ಟೇ, ಸ್ವಂತ ಬಿಸ್ನೆಸ್ ಮಾಡ್ತೀವಿ, ಸ್ವಂತ ಉದ್ಯೋಗದಲ್ಲಿ ನಾನು ಅಭಿವೃದ್ಧಿ ಪಡಿತೀನಿ ಅಂತ ಯಾರಾದ್ರೂ ವ್ಯಕ್ತಿ ಆಸೆ ಪಟ್ರೆ ಅವರ ಜಾತಕದಲ್ಲಿ ಈ ಧನಸ್ಥಾನ, ಲಾಭಸ್ಥಾನ, ಭಾಗ್ಯಸ್ಥಾನ ಮತ್ತು ನಿಮ್ಮ ಲಗ್ನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈ ವಾರದ ಗೋಚಾರ ಫಲದಲ್ಲಿ ಇದೆಲ್ಲವೂ ಚೆನ್ನಾಗಿರೋದ್ರಿಂದ, ದಶಮದಲ್ಲಿ ಗುರುಗ್ರಹ, ನಿಮ್ಮ ಕೆಲಸಗಳು ಅಷ್ಟೇ ತುಂಬಾ ಪರ್ಫೆಕ್ಟ್ ಆಗಿ ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸಗಳನ್ನು ಕೂಡ ಮಾಡೋದ್ರಿಂದ ಉತ್ತಮವಾದ ಪ್ರತಿಫಲವನ್ನ ನೀವು ಪಡಿತೀರಾ. ವಾಕ್ಸ್ಥಾನದಲ್ಲಿ ಶುಕ್ರ, ಕುಜ ಮತ್ತು ರವಿ. ಮಾತಿನ ವಿಷಯದಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳಾಗುತ್ತೆ. ಬುಧ ನಿಮ್ಮ ರಾಶಿಗೆ ಬಂದಿದ್ದಾನೆ, ಓಕೆ, ಮಾತಿಗೆ ಕಾರಕ ಅವನು. ಆದ್ರೂ ವಾಕ್ಸ್ಥಾನದಲ್ಲಿ ಕುಜ ರವಿ ಇದ್ದಾಗ ನೀವು ಆಡಿರೋ ಮಾತು ಸರಿಯಾಗೇ ಇರುತ್ತೆ, ಏನು ತಪ್ಪಿಲ್ಲ. ಯಾಕಂದ್ರೆ ಬುಧ ಬುದ್ಧಿ ಓಡಿಸಿ ನಾವು ಮಾತಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತಾನೆ. ಆದ್ರೆ ವಾಕ್ಸ್ಥಾನದಲ್ಲಿ ಇರ್ತಕ್ಕಂತಹ ಕುಜ ಮತ್ತು ರವಿ ನಿಮ್ಮ ಮಾತು ಸ್ವಲ್ಪ ನೇರವಾಗಿ ಬರೋ ಹಾಗೆ ಮಾಡ್ತಾನೆ. ಹೇಳೋದ್ ಸರಿ ಇರುತ್ತೆ, ಆದ್ರೆ ಹೇಳೋ ರೀತಿ ಸ್ವಲ್ಪ ತಪ್ಪಾಗಿರುತ್ತೆ. ತುಂಬಾ ನೇರವಾಗಿ ಅಥವಾ ಕೋಪದಿಂದ ಆರ್ಡರ್ ಮಾಡೋ ತರ ಏನೋ ಹೇಳೋವಂಥದ್ದು, ಇದು ಸ್ವಲ್ಪ ನಿಮ್ಮ ಎದುರುಗಡೆ ಇರೋರ್ಗೆ ಹರ್ಟ್ ಆಗ್ಬೋದು. ಸ್ವಲ್ಪ ಕುಟುಂಬದಲ್ಲಿ ಇರೋರ್ ಮೇಲೂ ಒಂಚೂರು ಕೋಪ ಮಾಡ್ಕೋತಾ ಇರ್ತೀರಾ ಈ ವಾರ. ಯಾಕಂದ್ರೆ ಕೆಲಸ ಟೆನ್ಷನ್, ಫೈನಾನ್ಸ್ ಇವುಗಳ ವಿಚಾರದಲ್ಲಿ ಜಾಸ್ತಿ ಗಮನ ಕೊಡ್ತಾ ಇರ್ತೀರಾ. ಹಾಗಾಗಿ ಮನೇಲಿ ಒಂಚೂರು ಗೊತ್ತಿದ್ದೋ ಗೊತ್ತಿಲ್ದೇನೋ ಸ್ವಲ್ಪ ಜೋರಾಗಿ ಮಾತಾಡಿ ಸ್ವಲ್ಪ ಮನೇಲಿರೋರ್ಗು ಬೇಜಾರು ಮಾಡ್ತೀರಾ. ಆದಷ್ಟು ತಾಳ್ಮೆಯಿಂದ ಇರಿ. ಇನ್ನು ನಿಮ್ಗೆ ಚತುರ್ಥಾಧಿಪತಿ ಶನಿಗ್ರಹ 6ನೇ ಮನೆಯಲ್ಲಿದ್ದಾನೆ. ಮನಸ್ಸಿಗೆ ಸಮಾಧಾನ ಇರುತ್ತೆ, ಮನಸ್ಸಿಗೆ ಯಾವುದೇ ರೀತಿಯ ಆತಂಕ ಆಗಿರ್ಲಿ, ಗೊಂದಲ ಏನೂ ಇರಲ್ಲ. ಯಾಕಂದ್ರೆ ಶನಿ ಮೇಲೆ ಯಾವುದೇ ಒಂದು ಪಾಪಗ್ರಹಗಳ ದೃಷ್ಟಿ ಇಲ್ಲ, ಗುರುವಿನ ದೃಷ್ಟಿ ಇದೆ. ಹಾಗಾಗಿ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಇರುತ್ತೆ. 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಇನ್ನೂ ಚೆನ್ನಾಗಿದೆ. ಯಾಕೆಂದ್ರೆ ರವಿ ಜೊತೆ ಕುಜ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ತುಲಾ ರಾಶಿಯವರಿಗೆ ಕೆಲವೊಂದು ಉತ್ತಮ ಅವಕಾಶಗಳು, ಕೆಲವೊಂದು ಜವಾಬ್ದಾರಿಗಳು ಬರುತ್ತೆ. ಅದರ ಜೊತೆಗೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅಂತೇಳಿ ನೀವು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಈ ವಿಚಾರದಲ್ಲಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಲಾಭಾಧಿಪತಿ ಸೂರ್ಯನೇ ಆಗಿ ಧನಸ್ಥಾನದಲ್ಲಿದ್ದಾನಲ್ವಾ, ಹಾಗಾಗಿ. ಹಾಗೆ ಪಂಚಮಾಧಿಪತಿಯಾದ ಶನಿಗ್ರಹ 6ನೇ ಮನೆಯಲ್ಲಿ, ಗುರುವಿನ ಮನೆಯಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ರಾಹುವಿನಿಂದಾಗಿ ಸ್ವಲ್ಪ ಅಡೆತಡೆಗಳು, ತೊಂದರೆಗಳು ಬಂದ್ರೂ ಕೂಡ ನಿಮ್ಮ ರಾಶಿಯಲ್ಲೇ ಬುಧ ಇರೋದ್ರಿಂದ ನಿಮ್ಮನ್ನ ಜಾಗೃತರನ್ನಾಗಿ ಮಾಡ್ತಾರೆ. ಬುಧ ಅಂದ್ರೆ ತುಂಬಾ ಬುದ್ಧಿವಂತಿಕೆ, ಸೂಕ್ಷ್ಮ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಏಮಾರೋದಕ್ಕೆ ಬಿಡೋದಿಲ್ಲ ಬುಧ. ಯಾರದೇ ಜಾತಕ ಆದ್ರೂ ಅಷ್ಟೇನೆ, ಬುಧ ಸ್ಟ್ರಾಂಗ್ ಇರ್ಬೇಕು, ಅವ್ರು ತುಂಬಾ ಇಂಟೆಲಿಜೆಂಟ್ ಇರ್ತಾರೆ. ಅಷ್ಟು ಸುಲಭವಾಗಿ ಅವರನ್ನ ಏಮಾರ್ಸೋದಕ್ಕೆ ಆಗೋದಿಲ್ಲ. ಬುಧ ತುಂಬಾ ಪ್ರಬಲನಾಗಿದ್ರೆ, ಅದೇ ಅವನು 6ನೇ ಮನೇಲಿದ್ರೆ, 8ನೇ ಮನೇಲಿದ್ರೆ ಸಹಜವಾಗಿ ಮೋಸ ಹೋಗ್ತಿರ್ತಾರೆ ಜಾತಕದಲ್ಲಿ. ಸದ್ಯಕ್ಕೆ ಈಗ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ತುಂಬಾ ಶುಭ. ಆದ್ರೆ ತುಂಬಾ ಓವರ್ ಆಗಿ ಯೋಚನೆ ಮಾಡ್ತೀರ ಎಲ್ಲಾ ವಿಚಾರದಲ್ಲೂ, ಅಷ್ಟೆಲ್ಲ ಬೇಡ. ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿದೆ. ಹಾಗೆ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಬುಧ, ಶುಕ್ರ, ರವಿ ಮತ್ತು ಮಂಗಳ, ಶನಿ ಗ್ರಹ, ಗುರುಗ್ರಹ, ಕೇತು ಗ್ರಹ, ಆಲ್ಮೋಸ್ಟ್ ಎಲ್ಲಾ ಗ್ರಹಗಳು, ರಾಹುವನ್ನ ಹೊರತುಪಡಿಸಿ ಇಷ್ಟು ಗ್ರಹಗಳು ತುಲಾ ರಾಶಿಯವರಿಗೆ ತುಂಬಾ ಶುಭ ಫಲ ಕೊಡ್ತಾ ಇರೋದ್ರಿಂದ ಈ ವಾರ ನಿಮ್ಗೆ ಅತ್ಯಂತ ಶುಭದಾಯಕ ವಾರ. ನೀವು ಅನ್ಕೊಂಡಂತ ಎಲ್ಲಾ ಕೆಲಸನೂ ಸಕ್ಸಸ್ ಆಗತ್ತೆ ಅನ್ಕೊಳ್ಳಿ. ವಿದ್ಯಾರ್ಥಿಗಳಿಗಾಗಿರ್ಬಹುದು, ಎಜುಕೇಶನ್ ಸಂಬಂಧಪಟ್ಟಂತೆ, ಬಿಸ್ನೆಸ್ ಮಾಡೋರಿಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಷಯ, ಕುಟುಂಬದ ವಿಚಾರದಲ್ಲಿ ಏನಾದ್ರೂ ನಿರ್ಧಾರ ತಗೊಳ್ಬೇಕು, ಆಸ್ತಿ ವಿಚಾರದಲ್ಲಿ, ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ತುಲಾ ರಾಶಿಯವರಿಗೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಮಂಗಳ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಮುಖ್ಯವಾಗಿ ಉದ್ಯೋಗದ ವಿಷಯದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ. ಕೆಲಸ ಇಲ್ಲಪ್ಪ ಅನ್ನೋರಿಗೆ ಖಂಡಿತ ಈ ವಾರದಲ್ಲಿ ಕೆಲಸ ಸಿಗುತ್ತೆ. ಅಂದ್ರೆ ಏನೋ ಒಂದು ಕೆಲಸದ ವಿಷಯದಲ್ಲಿ ನಿಮ್ಗೆ ಇಷ್ಟ ಆಗುವಂಥದ್ದು, ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಕ್ತು ಅನ್ನೋದಕ್ಕಿಂತ
ನೀವು ಇಷ್ಟಪಟ್ಟೋ ತರನೇ ಕೆಲಸ ಸಿಗುವಂಥದ್ದು ಒಂದು. ಎರಡನೇದಾಗಿ ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಪಡ್ತಿದ್ರೆ ಪ್ರಮೋಷನ್ ಆಗುವ ಸಾಧ್ಯತೆ. ಯಾಕಂದ್ರೆ ದಶಮಾಧಿಪತಿಯಾದ ರವಿ ಕೂಡ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜ ಕೂಡ ನಿಮ್ಮ ರಾಶಿಯಲ್ಲಿ ಇದ್ದಾನೆ. ಕೇಂದ್ರಾಧಿಪತಿಯಾದಂತಹ ಮಂಗಳನು ಕೇಂದ್ರದಲ್ಲೇ ಸ್ವಕ್ಷೇತ್ರದಲ್ಲಿದ್ರೆ ಅದು ರುಚಿಕ ಯೋಗ. ರುಚಿಕ ಯೋಗ ಇದ್ರೆ ನೀವು ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ. ಹಾಗೆ ನಿಮ್ಮ ರಾಶಿಯಲ್ಲಿ ರವಿ ಮತ್ತು ಮಂಗಳನ ಒಂದು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದ್ ರೀತಿಯಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ ಗೌರವನ್ನ ಹೆಚ್ಚು ಮಾಡುತ್ತೆ ಈ ಒಂದು ಭಾವ. ಯಾಕಂದ್ರೆ ಕೆಲವರು ನೋಡಿ, ಕೆಲವೊಂದ್ಸಲ ಏನಾಗುತ್ತೆ, ಕೆಲಸದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಥವಾ ಹಣಕಾಸಿನ ವಿಷಯದಲ್ಲಿ ತೊಂದರೆ ಆದ್ರೆ ನಮ್ಮವರೇ ನಮ್ಮನ್ನ ಕೀಳಾಗಿ ಕಾಣುವಂತಹ ಸಾಧ್ಯತೆಗಳು ಇರುತ್ತೆ. ಬಹುಶಃ ಗುರುಬಲ ಹೋದ್ಮೇಲೆ, ಪಂಚಮ ಶನಿ ಶುರುವಾದ್ಮೇಲೆ ವೃಶ್ಚಿಕ ರಾಶಿಯವ್ರಿಗೆ ಎಷ್ಟೋ ಜನಕ್ಕೆ ಈ ಅನುಭವಗಳಾಗಿದೆ. ನಿಮ್ಮವರೇ ನಿಮ್ಮನ್ನ ತುಂಬಾ ಕೇವಲವಾಗಿ ಕಂಡಂಥದ್ದು, ನಿಮ್ಮ ಹತ್ರ ದುಡ್ಡಿಲ್ಲ ಅಥವಾ ಕೆಲಸ ಇಲ್ಲ ಅಂತೇಳಿ ನಿಮಗೆ ತುಂಬಾ ಬೇಸರ ಮಾಡಿದ್ದು, ಈ ತರದ್ದೆಲ್ಲ ಒಂದಿಷ್ಟು ಈ ಮೊದಲು ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ವಾರದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ, ಉದ್ಯೋಗದಲ್ಲಾಗಿರಬಹುದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕತ್ತೆ. ಅದನ್ನ ಬಳಸ್ಕೊಳ್ಳಿ. ದಶಮಾಧಿಪತಿ ನಿಮ್ಮ ರಾಶಿಗೆ ಬಂದಿರ್ತಾನೆ, ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಕೆಲಸದಲ್ಲಿ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತಹವರಿಗೆ ಆದಾಯ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ. ಶುಕ್ರ ನಿಮ್ಮ ರಾಶಿಯಲ್ಲಿ ಇದ್ರೂ ಕೂಡ ಸಣ್ಣ ಪುಟ್ಟ ಖರ್ಚುಗಳಿದ್ರೂ ಕೂಡ ಹಣಕಾಸಿನ ಮುಗ್ಗಟ್ಟು ಖಂಡಿತವಾಗ್ಲೂ ಬರಲ್ಲ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಪ್ರಮೋಷನ್ ಆಗುವಂತ ಸಾಧ್ಯತೆ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ ಸಿಗುವಂತದ್ದು ಈ ತರ ಆಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ, ರವಿನೇ ನಿಮ್ಮ ರಾಶಿಯಲ್ಲಿ ಇದ್ದಾನೆ ಅಂದ್ರೆ ನಿಮ್ಮ ಮೇಲಧಿಕಾರಿಗಳಿಂದಾನೇ ನಿಮ್ಗೊಂದಿಷ್ಟು ಅನುಕೂಲಗಳಾಗುತ್ತೆ. ಅವರಿಂದ ಹೊಗಳಿಕೆ ಸಿಗ್ಬೋದು ಅಥವಾ ನಿಮ್ ಕೆಲಸ ನೋಡಿ ಎಲ್ಲರೂ ಕೂಡ ಇಷ್ಟಪಡ್ಬೋದು. ಈ ರೀತಿ ಒಟ್ನಲ್ಲಿ ನಿಮ್ಮ ಒಂದು ಗೌರವ ಮರ್ಯಾದೆ ಎಲ್ಲವೂ ಕೂಡ ವೃದ್ಧಿ ಆಗತ್ತೆ. ಹಾಗೆ ನಿಮಗೆ ಪಂಚಮದಲ್ಲಿ ಶನಿ ಇದ್ದಾನೆ. ಶನಿ ಮೇಲೆ ಈ ತರ ಇನ್ನೊಂದು ಪಾಪಗ್ರಹಗಳ ದೃಷ್ಟಿ ಇಲ್ಲದೆ ಇರೋದ್ರಿಂದ ನಾರ್ಮಲ್ ಆಗಿ ಶನಿದು ಪ್ರಭಾವ ಇದ್ದೇ ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಅವಾಗ ಒಂಚೂರು ತೊಂದರೆ, ಗ್ಯಾಸ್ಟ್ರಿಕ್ ಇದೆಲ್ಲ ಇದ್ದೇ ಇರುತ್ತೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ತುಂಬಾ ಡೀಪ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ನಿಮ್ಮ ಕೆಲಸ, ನಿಮ್ಮ ಒಂದು ಉದ್ಯೋಗದ ವಿಚಾರ ಕಡೆ ಜಾಸ್ತಿ ಗಮನ ಕೊಡಿ. ಬಟ್ ಮಕ್ಕಳು ಚಿಕ್ಕವರಾಗಿದ್ದು ಅವ್ರಿಗೆ ಆರೋಗ್ಯದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಅಥವಾ ನಿಮ್ಮ ಮಕ್ಕಳು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂದಾಗ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚೆತ್ಕೋಬೇಕಾಗುತ್ತೆ. ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಶನಿವಾರ ಅಶ್ವತ್ಥವೃಕ್ಷ ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆಯಿಂದ 2 ದೀಪ ಹಚ್ಚಿ, ಒಳ್ಳೇದಾಗತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ರವಿ ಮತ್ತು ಮಂಗಳನಿಂದ ವಿಶೇಷವಾಗಿ ಯಾರಿಗೆಲ್ಲ ವೃಶ್ಚಿಕ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆಗಳಿತ್ತು ಅದೆಲ್ಲವೂ ನಿವಾರಣೆ ಆಗುತ್ತೆ. ಬಟ್ ಒಂದೇ ಒಂದು ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಏನಪ್ಪಾ ಅಂದ್ರೆ, ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳಿದೆ, ಜಗಳ ಇದೆ, ಭಿನ್ನಾಭಿಪ್ರಾಯಗಳಿದೆ, ಇದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮ್ ರಾಶಿಯಲ್ಲಿರೋ ರವಿ ಮತ್ತೆ ಮಂಗಳ ನಿಮಗೆ ತುಂಬಾ ಬೇಗ ಕೋಪ ಬರೋ ಹಾಗೆ ಮಾಡ್ತಾರೆ. ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾನೆ, ಅದು ಅವನ ಶತ್ರು ಸ್ಥಾನ. ಹಾಗಾಗಿ ನಿಮ್ಮ ಸಂಗಾತಿಯ ಜೊತೆ ಜಗಳ, ವಾದ ವಿವಾದ, ಮನಸ್ತಾಪ ಇದೆಲ್ಲವೂ ಇನ್ನೂ ಜಾಸ್ತಿ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳ್ಳೇದು. ಪ್ರತಿದಿನ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ಅಥವಾ ಮೆಡಿಟೇಷನ್ ಮಾಡಿ ಅಥವಾ ಜಪ ಮಾಡಿ, ಓಂ ನಮಃ ಶಿವಾಯ ಜಪ ಮಾಡಿ ಆದಷ್ಟು ಸಮಾಧಾನವಾಗಿರಿ. ಯಾಕಂದ್ರೆ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ಬಿಡೋ ಚಾನ್ಸಸ್ ಇರುತ್ತೆ. ಪಂಚಮ ಶನಿ ನಡೀತಾ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಏನಾದ್ರೂ ನೋವನ್ನ ಕೊಟ್ಬಿಡ್ತಾನೆ. ಹಾಗಾಗಿ ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಒಳ್ಳೇದು. ಇದೊಂದು ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಶುಭ ಫಲ ಇದೆ. ಆದ್ರೆ ಬಹಳ ಮುಖ್ಯವಾದ ವಿಚಾರ, ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಗುರುಬಲ ಬೇರೆ ಮತ್ತೆ ಹೋಗ್ತಾ ಇದೆ ಆಯ್ತಾ. ಇಷ್ಟು ದಿನ 1.5 ತಿಂಗಳು ಶನಿ ಮೇಲೆ ಗುರು ದೃಷ್ಟಿ ಇತ್ತು, ಸ್ವಲ್ಪ ಅವನ ಪ್ರಭಾವ ಕಮ್ಮಿ ಆಗಿತ್ತು. ಈಗ ವಾಪಸ್ ಗುರು ಹೋಗ್ತಾ ಇದೆ 6ನೇ ತಾರೀಕಿಗೆ ಮಿಥುನ ರಾಶಿಗೆ. ಗುರುಬಲ ಕೂಡ ಇರಲ್ಲ, ಸಮಸ್ಯೆ ಆದ್ರೆ ಸಾಲ್ವ್ ಮಾಡೋದಿಲ್ಲ ಯಾರನ್ನು. ಹಾಗಾಗಿ ಸಮಸ್ಯೆಗಳು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಈ ವಿಚಾರದಲ್ಲಿ ಬಹಳ ಬಹಳ ತಾಳ್ಮೆಯಿಂದ ಇರಿ. ಕುಟುಂಬದ ವಿಚಾರ ಅಂತ ಬಂದಾಗ ತುಂಬಾ ತಾಳ್ಮೆಯಿಂದ ಇರಿ. ನಿಮ್ಮ ಉದ್ಯೋಗ, ಹಣಕಾಸಿನ ವಿಚಾರ ಇದು ಯಾವುದಕ್ಕೂ ಸಮಸ್ಯೆ ಇಲ್ಲ. ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರೋದು ಸೂಕ್ತ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಸದ್ಯಕ್ಕೆ ನಿಮ್ಮ ರಾಶಿಯಾಧಿಪತಿ ಅಷ್ಟಮದಲ್ಲಿದ್ದಾನೆ. ಅಯ್ಯೋ, ಅಷ್ಟಮಕ್ಕೆ ಗುರು ಹೊರಟೋಗ್ಬಿಟ್ಟ, ಗುರುಬಲ ಹೊರಟೋಯ್ತು ಅಂತೇಳಿ ಆತಂಕ ಪಡ್ತಿದ್ರಿ. ಬಟ್ ಈ ವಾರದಲ್ಲೇ ವಾಪಸ್ ಮತ್ತೆ ಮಿಥುನ ರಾಶಿಗೆ ಗುರು ಪ್ರವೇಶ ಆಗುತ್ತೆ ಒಂದು 6ನೇ ತಾರೀಕು ಆ ಟೈಮ್ಗೆ. ಹಾಗಾಗಿ ಅದಕ್ಕೆ ಮುಂಚೆನೆ ನಿಮ್ಗೆ ಶುಭ ಫಲ ಕೊಡೋಕ್ ಶುರು ಮಾಡ್ತಾನೆ. ನಿಮ್ಗೆ ಗುರುವಿನ ದೃಷ್ಟಿ ಬೀಳುತ್ತೆ, ಹಾಗಾಗಿ ಒಂದಿಷ್ಟು ಶುಭ ಫಲಗಳನ್ನ ಕೊಡ್ತಾರೆ. ಆದ್ರೆ
ಇತರ ಕೆಲವು ಗ್ರಹಗಳು ಅಷ್ಟು ಶುಭ ಸ್ಥಾನದಲ್ಲಿಲ್ಲ. 12ನೇ ಮನೆಯಲ್ಲಿ ರವಿ ಇದ್ದಾನೆ, ಮಂಗಳ ಇದ್ದಾನೆ, ಹಾಗೆ ಶುಕ್ರ ಕೂಡ ಇದ್ದಾನೆ. ಧನಸ್ಸು ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಈಗ ಲಾಸ್ಟ್ ವೀಕ್ ಅಲ್ಲಿ ಆಗಿರಬಹುದು. ಈ ವಾರ ಕೂಡ ಅದು ಹಾಗೇ ಮುಂದುವರಿಯುತ್ತೆ. ಕೆಲಸಗಳೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಬರ್ತಕ್ಕಂತಹ ತೊಂದರೆಗಳಿಂದಾಗಿ ನಿಮ್ ಕೆಲಸಗಳು ನಿಧಾನ ಆಗುತ್ತೆ. ಅದು ಸ್ವಂತ ಉದ್ಯೋಗ ಆಗಿರ್ಲಿ, ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ಲಿ, ನಿಮಗೆ ವಹಿಸಿರುವಂತಹ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮ ಅನಾರೋಗ್ಯ ಸಮಸ್ಯೆ ತುಂಬಾ ತಡೆ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಬಾಧೆ ಈ ವಾರ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯ ಅನುಗ್ರಹ ಇನ್ನೂ ನಿಮ್ಗೆ ಸಿಗದೆ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಕುಗ್ಗುತ್ತೆ. ಏನೇನೋ ಅನ್ಸಕ್ ಶುರುವಾಗತ್ತೆ. ನಮ್ಗೆ ಏನೋ ಕೆಟ್ಟ ದೃಷ್ಟಿ ಬಿದ್ದಿರಬಹುದು, ಅಥವಾ ಯಾರೋ ಏನೋ ಮಾಡ್ಸಿರ್ಬಹುದು, ಈ ತರ ಎಲ್ಲ ಅನ್ಸುತ್ತೆ ಸಹಜವಾಗಿ. ಯಾಕಂದ್ರೆ ಯಾವ ಕೆಲ್ಸನೂ ನಿಮ್ಗೆ ಆಗ್ತಾ ಇರೋದಿಲ್ಲ. ಒಂದ್ ಕಡೆ ಆರೋಗ್ಯದಲ್ಲಿ ತೊಂದರೆಗಳು, ಕೆಲಸದಲ್ಲಿ ಅಡೆತಡೆಗಳು, ಪ್ರತಿಯೊಂದರಲ್ಲೂ ವಿಘ್ನಗಳಾಗ್ತಾ ಇರುತ್ತೆ. ಇದ್ರ ಜೊತೆನಲ್ಲಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ನಿಮ್ಗೆ ಯೂಶಲ್ ಆಗಿ ಧನಸ್ಸು ರಾಶಿಯವರಿಗೆ ತುಂಬಾ ಭಕ್ತಿ. ಯಾಕೆಂದ್ರೆ ನಿಮ್ದು ಗುರುವಿನ ರಾಶಿ ಅಲ್ವಾ. ಧನಸ್ಸು ರಾಶಿಯವರು ತುಂಬಾ ದೇವರನ್ನ ನಂಬ್ತಾರೆ, ದೇವರನ್ನ ಆರಾಧನೆ ಮಾಡೋದು ಜಾಸ್ತಿ, ಮನೆಯಲ್ಲಿ ವಿಶೇಷ ಪೂಜೆಗಳು, ದೇವಸ್ಥಾನಕ್ಕೆ ಹೋಗೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಈಗ ಏನಾಗ್ತಿದೆ ಅಂದ್ರೆ, ಈಗ ಕಳೆದ ಒಂದು ವಾರ 2 ವಾರದಿಂದ ಇದರಲ್ಲಿ ಕೂಡ ಬಹುಶಃ 1 ತಿಂಗಳಿಂದ ಅನ್ಕೊಳ್ಳಿ, ಪೂಜೆಗಳನ್ನ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ. ದೇವಸ್ಥಾನಗಳಿಗೆ ಹೋಗ್ಬೇಕು ಅನ್ಕೊಂಡ್ರೆ ಹೋಗಕ್ ಆಗ್ತಾ ಇಲ್ಲ. ತುಂಬಾ ಅಡೆತಡೆಗಳಾಗ್ತಾ ಇದೆ. ಈ ವಿಚಾರವಾಗಿಯೂ ಕೂಡ ನಿಮಗೆ ಏನೋ ಒಂದು ನಕಾರಾತ್ಮಕ ಆಲೋಚನೆಗಳಾಗುತ್ತೆ. ಗುರುವಿಗೆ ಪರಿಹಾರ ಮಾಡ್ಕೊಳ್ಳಿ. ಗುರುಬಲ ಇಲ್ಲದೆ ಇರೋದ್ರಿಂದ ಈ ತರ ಆಗ್ತಾ ಇರುತ್ತೆ. ಯಾಕೆಂದ್ರೆ ನಾವು ಧರ್ಮ ಮಾರ್ಗದಲ್ಲಿ ನಡೆಯುವಂತದ್ದು, ದೈವಾರಾಧನೆ, ಪೂಜೆ ಇವುಗಳಲ್ಲಿ ಆಸಕ್ತಿಯನ್ನ ತೋರಿಸೋದಕ್ಕೆ, ಆಸ್ತಿಕತ್ವಕ್ಕೆ ಗುರುನೇ ಕಾರಕ. ಯಾವಾಗ ಈ ಗುರು ನಮಗೆ ಅಷ್ಟಮಕ್ಕೆ ಅಥವಾ 6ನೇ ಮನೆಗೆ ಹೊರಟೋಗ್ತಾನೆ, ನಮಗೆ ಆ ಸಂದರ್ಭದಲ್ಲಿ ಧರ್ಮ, ದೇವರು, ಪೂಜೆ ಇವುಗಳ ಕಡೆಗೆ ಗಮನ ಬರೋದಿಲ್ಲ, ಅಥವಾ ಮಾಡೋದಕ್ಕೆ ಅನುಕೂಲ ಆಗೋದಿಲ್ಲ. ಅಡೆತಡೆಗಳು ಈ ತರದ್ದೆಲ್ಲ ಆಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ತುಂಬಾ ನಿಧಾನ ಆಗುತ್ತೆ. ಇನ್ನು 1 ವಾರ ಸ್ವಲ್ಪ ಕಷ್ಟನೇ. ಬಟ್ ಈ ವಾರ ಮುಗಿದ ಕೂಡಲೇ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗ್ ಆಗ್ಬಿಡುತ್ತೆ ಅಂತಲ್ಲ, ಸ್ವಲ್ಪ ನಿಮ್ಗೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಮತ್ತೆ ನಿಮ್ಮ ರಾಶಿಗೆ ಮಂಗಳ ಇವರೆಲ್ಲ ಪ್ರವೇಶ ಮಾಡಿದ್ಮೇಲೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಸದ್ಯಕ್ಕೆ ಈ ವಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ. ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ ತುಂಬಾ ಕಡಿಮೆ ಇರುತ್ತೆ. 100ಕ್ಕೆ 50% ನೀವು ಕೆಲಸ ಮಾಡೋದೇ 50% ಅನ್ಕೊಳ್ಳಿ. ಇನ್ನು ಆದಾಯದ ವಿಚಾರಕ್ಕೆ ಅಂತ ಬಂದಾಗ ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟೇ, ದೊಡ್ಡ ಮಟ್ಟದಲ್ಲಿ ಏನು ಲಾಭ ಇರೋದಿಲ್ಲ. ಇನ್ನು 5ನೇ ಮನೆ ಅಧಿಪತಿ 12ನೇ ಮನೇಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಇರಲ್ಲ. ಭಯ, ಆತಂಕ, ಆತ್ಮವಿಶ್ವಾಸ ತುಂಬಾ ಕಮ್ಮಿ ಆಗುವಂಥದ್ದು, ಅದರಲ್ಲೂ ಪರೀಕ್ಷೆಗಳೇನಾದ್ರೂ ಇತ್ತು ಅಂದ್ರೆ ಸ್ವಲ್ಪ ಹಿಂಜರಿಯುವಂಥದ್ದು, ಈ ತರದೆಲ್ಲ ಆಗತ್ತೆ. ಇನ್ನು ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಕೆಲಸದಲ್ಲಿ ಕಿರಿಕಿರಿ, ಕೆಲವರಿಗೆ ಕೆಲಸ ಹೋಗೋ ಸಾಧ್ಯತೆ ಇದೆ. ನಾನು ಮೊದಲೇ ಹೇಳಿದ್ದೀನಿ, ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ 12ನೇ ಮನೆಯಲ್ಲಿ ಇದ್ದಾನೆ ಶುಕ್ರ ಗ್ರಹ. ನಿಮ್ಮ ಮೇಲಧಿಕಾರಿಗಳಿಂದ ತುಂಬಾ ಕಿರಿಕಿರಿಯಾಗಿ ನಿಮ್ಗೆ ಕೆಲಸ ಬಿಡುವಂತಹ ಯೋಚನೆ ಮಾಡೋ ತರ ಆಗಬಹುದು, ಅಥವಾ ಕೆಲಸ ಹೋಗ್ಬೋದು. ಕೆಲಸದಲ್ಲಿ ಏನೋ ಒಂದು ಸಮಸ್ಯೆ ಧನಸ್ಸು ರಾಶಿಯವ್ರಿಗೆ ಆಗುತ್ತೆ. ತುಂಬಾ ಎಚ್ಚರಿಕೆಯಿಂದ ಇರಿ, ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಯಾವುದೇ ಒಂದು ನಿರ್ಧಾರವನ್ನ ಆತುರ ಪಟ್ಟು ತಗೊಳ್ಬೇಡಿ. ಮತ್ತೆ ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅನ್ಬಿಟ್ಟು ಕೆಲಸ ಬಿಡೋ ನಿರ್ಧಾರ ನೀವು ಮಾತ್ರ ತಗೊಳಕ್ ಹೋಗ್ಬೇಡಿ. ಮತ್ತೆ ಕೆಲಸ ಸಿಗೋದಕ್ಕೆ ಟೈಮ್ ಬೇಕಾಗತ್ತೆ. ತುಂಬಾ ಕಮಿಟ್ಮೆಂಟ್ಸ್ ಇದೆ ಅಂದಾಗ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಗೆ 9ನೇ ಮನೆಯಲ್ಲಿ ಕೇತು ಇದ್ದಾನೆ. ಕೇತುವಿನ ದೃಷ್ಟಿ ನಿಮ್ ರಾಶಿಗಿದೆ. ಒಂದು ಪಾಪಗ್ರಹದ ದೃಷ್ಟಿ ಇದೆ, ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲ. ರಾಷ್ಟ್ರಾಧಿಪತಿ ಕೂಡ ಅಷ್ಟಮದಲ್ಲಿದ್ದಾನೆ. ತುಂಬಾ ಗ್ರಹಗಳು ದುಸ್ಥಾನದಲ್ಲಿದ್ದಾನೆ ಅಂದಾಗ ವಿಘ್ನಗಳೇ ಇರುತ್ತೆ ಹೊರತು ಯಾವುದೇ ರೀತಿಯಲ್ಲೂ ಒಳ್ಳೇದಾಗ್ತಾ ಇರೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ, ಪದೇ ಪದೇ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥದ್ದು, ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡಕ್ ಆಗಲ್ಲ, ತುಂಬಾ ಪೆಂಡಿಂಗ್ ಆಗುತ್ತೆ. ಬಟ್ ಧನಸ್ಸು ರಾಶಿಯವರಿಗೆ ಒಂದು ವಿಚಾರದಲ್ಲಿ ಶುಭ ಆಗುತ್ತೆ. ಯಾರ್ಯಾರೆಲ್ಲ ಉದ್ಯೋಗಕ್ಕೋಸ್ಕರ ಅಂದ್ರೆ ಫಾರಿನ್ ಅಲ್ಲಿ ಉದ್ಯೋಗನ ಪಡಿಬೇಕು, ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ, ಅಥವಾ ಹೈಯರ್ ಎಜುಕೇಶನ್ಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ, ಆ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಯಾಕಂದ್ರೆ ನಿಮ್ ರಾಶಿಗಿಂತ 12ನೇ ಮನೆ ತುಂಬಾ ಸ್ಟ್ರಾಂಗ್ ಇದೆ, ಅದಕ್ಕೋಸ್ಕರ. ಆದ್ರೆ ಉಳಿದೆಲ್ಲಾ ವಿಚಾರದಲ್ಲೂ ಕೂಡ ಅಶುಭವೇ. ಪರಿಹಾರ ಏನ್ ಮಾಡ್ಬೇಕು? ಅಶುಭ ಅಂದ ತಕ್ಷಣ ಅಯ್ಯಯ್ಯೋ ಅನ್ಕೋಬೇಡಿ. ಇದು ಗೋಚಾರ ಫಲ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಏನೂ ಆಗಲ್ಲ. ಗೋಚಾರ ಫಲ ಒಂದು 30% ನಿಮ್ಗೆ ಸ್ವಲ್ಪ ಅಶುಭ ಫಲ ಕೊಡ್ಬೋದು. ಆದ್ರೆ ನಿಮ್ ದಶೆ ಚೆನ್ನಾಗಿದೆ, ಭುಕ್ತಿ ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ ಅನ್ಕೊಳ್ಳಿ, ದಶೆ ಮತ್ತೆ ಭುಕ್ತಿ, ಅವಾಗ ಏನು ಸಮಸ್ಯೆ ಆಗಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗುತ್ತೆ, ಸಾಲ್ವ್ ಮಾಡ್ಕೊಳ್ತೀರಾ. ಆದ್ರೂ ಪರಿಹಾರ ಹೇಳ್ಬಿಡ್ತೀನಿ, ಮಾಡ್ಕೊಳ್ಳಿ.
ಈ ವಾರದ ಮಂಗಳವಾರ ತೊಗರಿಬೇಳೆ ಮತ್ತು ಗೋಧಿ ದಾನ, ಗೋಧಿ ಕಡಲೆಬೇಳೆ, ತೊಗರಿಬೇಳೆ ಕಡಲೆಬೇಳೆ ಗೋಧಿ ದಾನ, ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರ, ಹಾಗೆ ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ, ಹಾಗೆ ಗುರುಪಾದುಕ ಮಂತ್ರ ಹೇಳ್ಕೊಳ್ಳಿ. ತುಂಬಾ ಒಳ್ಳೇದಾಗತ್ತೆ ಇದಿಷ್ಟು ಪರಿಹಾರ ಮಾಡಿದ್ರೆ. ಹಾಗೆ ಶುಕ್ರವಾರ ಅವರೆಕಾಳು ದಾನ ಮಾಡಿ, ಶುಕ್ರನಿಗೋಸ್ಕರ, ಅಂದ್ರೆ ನಿಮ್ಮ ಉದ್ಯೋಗದಲ್ಲಿ ಏನು ತೊಂದರೆ ಆಗ್ಬಾರ್ದು ಅದಕ್ಕೋಸ್ಕರ. ಇದಿಷ್ಟು ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ, ಯೋಚನೆ ಮಾಡ್ಬೇಡಿ. ಮಕರ ರಾಶಿ, ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ 3ನೇ ಮನೆಯಲ್ಲಿದ್ದಾನೆ. ತುಂಬಾ ಗ್ರಹಗಳು ಲಾಭಸ್ಥಾನದಲ್ಲಿದ್ದಾರೆ. ಗುರು ಬೇರೆ 7ನೇ ಮನೆಯಲ್ಲಿದ್ದಾನೆ. ಮುಖ್ಯವಾಗಿ ಕೆಲಸಗಳು ಸಕ್ಸಸ್ ಆಗುತ್ತೆ. ದಶಮದಲ್ಲಿರ್ತಕ್ಕಂತಹ ಬುಧನಿಂದಾಗಿ, ನೋಡಿ 6ನೇ ಮನೆ ಅಧಿಪತಿ, ಯಾವುದೋ ಒಂದು ಕೆಲಸನ ನೀವು ವಹಿಸ್ಕೊಂಡ್ರಿ, ಅದನ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೀರಾ. ಯಾಕಂದ್ರೆ ಸಂಪೂರ್ಣವಾಗಿ ನಿಮ್ಮ ಸೇವೆ ನಿಮ್ಮ ಕೆಲಸದ ಮೇಲೆ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸವನ್ನ ಸಂಪೂರ್ಣಗೊಳಿಸ್ತೀರಾ. ಹಾಗೆ ನಿಮ್ಮ ಒಂದು ಕೆಲಸದಲ್ಲಿ ಅಭಿವೃದ್ಧಿ, ಭಾಗ್ಯಾಧಿಪತಿ ಇದಾನಲ್ವಾ, ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಮೋಷನ್ ಸಿಗಬಹುದು, ಸಿಗೋ ಚಾನ್ಸಸ್ ತುಂಬಾ ಇದೆ. ಅಥವಾ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಹೊಗಳಿಕೆ ಸಿಗುವಂತದ್ದಾಗತ್ತೆ. ದಶಮದಲ್ಲಿರ್ತಕ್ಕಂತಹ ಬುಧನಿಂದಾಗಿ ಧರ್ಮ ಕಾರ್ಯಗಳು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪೂಜೆಗಳನ್ನ ಮಾಡಿಸುವಂಥದ್ದು, ಮನೆಯಲ್ಲಿ ವಿಶೇಷ ಪೂಜೆ ಮಾಡುವಂಥದ್ದು, ಇದರಿಂದ ಕೂಡ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಇರುತ್ತೆ. ಇನ್ನು ರಾಶ್ಯಾಧಿಪತಿ 3ಯ ಭಾವದಲ್ಲಿದ್ದಾನೆ, ಅವನೇ ನಿಮಗೆ ಧನಾಧಿಪತಿ ಕೂಡ ಆಗಿದ್ದಾನೆ. ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಈ ವಾರ ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಇನ್ನು ಕೆಲಸ ಅಂತ ಬಂದಾಗ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಬಹಳ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಒಳ್ಳೆ ಅವಕಾಶ, ವೇದಿಕೆ, ಮಾತಿನ ಮೂಲಕ, ನಿಮ್ಮ ಕೆಲಸದ ಮೂಲಕ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಿದೆ. ಲಾಭದಲ್ಲಿ 3 ಗ್ರಹಗಳಿದ್ದಾರೆ. ಅದು ಅಲ್ಲದೆ ನಿಮ್ಗೆ ಯೋಗಕಾರಕ ಶುಕ್ರ 5 ಮತ್ತು 10ನೇ ಮನೆ ಅಧಿಪತಿ, ಅವನು ಲಾಭದಲ್ಲಿದ್ದಾನೆ. ಶನಿ ಲಾಭದಲ್ಲಿ, ರವಿ ಲಾಭದಲ್ಲಿದ್ದಾನೆ. ಹಾಗೆ ಮಂಗಳ ಲಾಭಾಧಿಪತಿಯಾಗಿ ಲಾಭದಲ್ಲೇ ಇದ್ದಾನೆ. ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು, ವಾಹನ ತಗೋಬೇಕು ಅಂದ್ರೆ ತುಂಬಾ ಒಳ್ಳೆ ಟೈಮ್ ಈ ವಾರ ಮಕರ ರಾಶಿಯವರಿಗೆ. ವಾಹನ ತಗೊಳ್ಳೋದಾದ್ರೂ ಅಷ್ಟೇ ತುಂಬಾ ಒಳ್ಳೆ ಟೈಮ್. ಕೃಷಿ ಭೂಮಿ ತಗೋಬೇಕು ಅಂದ್ರೂ ಅಷ್ಟೇ, ಮತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರೆ ಮಕರ ರಾಶಿಯ ಕೃಷಿಕರಿಗೆ ತುಂಬಾ ಒಳ್ಳೆ ಟೈಮ್. ನಿಮ್ಮ ಕೃಷಿಯಲ್ಲಿ ಅಭಿವೃದ್ಧಿ, ಒಳ್ಳೆ ತೀರ್ಮಾನಗಳನ್ನ ತಗೊಳ್ತೀರಾ, ಒಳ್ಳೆ ಟೈಮ್ ಇದೆ ಇದು. ಹಾಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಪಂಚಮಾಧಿಪತಿ ಲಾಭದಲ್ಲಿ ಕುಳಿತು ಪಂಚಮವನ್ನೇ ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ನಿಮ್ಗೆ 10ನೇ ಮನೆಯಲ್ಲಿ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಇನ್ನೂ ಚೆನ್ನಾಗಿದೆ. ಪ್ರಮೋಷನ್ಗೆ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ, ಗವರ್ಮೆಂಟ್ ಜಾಬ್ ಅಲ್ಲಿ ಇರುವಂತಹ ಮಕರ ರಾಶಿಯವರು ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ಸದ್ಯದಲ್ಲೇ ನಿಮಗೆ ಈ ವಿಚಾರವಾಗಿ ಅನುಕೂಲಗಳಾಗುವ ಸಾಧ್ಯತೆಗಳಿರುತ್ತೆ. ಜಾತಕದಲ್ಲಿ ಏನಾದ್ರೂ ತಡೆಗಳಿದ್ರೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ಇನ್ನು ಚತುರ್ಥಾಧಿಪತಿ ಲಾಭದಲ್ಲಿರೋದ್ರಿಂದ ನಿಮ್ಮ ತಾಯಿಯಿಂದ ಅಥವಾ ನಿಮ್ಮ ತಾಯಿ ಸಮಾನವಾದವರಿಂದ ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಒಂದು ಜೀವನಕ್ಕೆ ಉತ್ತಮ ಸಲಹೆ ಸಿಗುವಂತದ್ದಾಗತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿ, ಕುಟುಂಬದಲ್ಲಿ ಸೌಖ್ಯ ಎಲ್ಲವೂ ಕೂಡ ಇರುತ್ತೆ. ಗುರು ದೃಷ್ಟಿ ಇರೋದ್ರಿಂದ ಒಂದ್ ರೀತಿ ಸಮಾಧಾನಕರವಾದಂತಹ ವಾತಾವರಣ ನಿಮ್ಮ ಮನೆಯಲ್ಲೂ ಇರುತ್ತೆ. ಮಕರ ರಾಶಿಯವರಿಗೆ ಯಾವುದೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಜಯಶೀಲರಾಗಿ ಬರ್ತೀರಾ. ಅಷ್ಟು ಚೆನ್ನಾಗಿದೆ ಮಕರ ರಾಶಿಯವರ ಟೈಮ್. ಆದ್ರೆ ನಿಮ್ಮ ದಶಾಭುಕ್ತಿ ಏನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ಈ ಒಂದು ಫಲ ನಿಮ್ಗೆ ಹೆಚ್ಚು ಸಿಗೋದಿಲ್ಲ. ಹಾಗೇನಾದ್ರೂ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ಆದ್ರೆ ಗೋಚಾರ ಫಲ ಮಾತ್ರ ತುಂಬಾನೇ ಚೆನ್ನಾಗಿದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ 2ನೇ ಮನೇಲಿ ಇರ್ತಾನೆ. ಅದು ಅವನೇನ್ ಸದ್ಯಕ್ಕೆ ಚೇಂಜ್ ಆಗಲ್ಲ. ಆದ್ರೆ ತುಂಬಾ ಗ್ರಹಗಳು ದಶಮದಲ್ಲಿರ್ತಾರೆ. ದಶಮ ಅನ್ನೋದು ಜಯಸ್ಥಾನ ಅಂತ ಹೇಳ್ತೀವಿ. ಯಾವುದೇ ಗ್ರಹ ದಶಮದಲ್ಲಿದ್ದಾಗ ನಮ್ಮ ಒಂದು ಜೀವನದಲ್ಲಿ ಗೆಲುವನ್ನ ಕೊಡ್ತಾನೆ. ಅದರಲ್ಲೂ ಏನಾದ್ರೂ ಶುಭ ಗ್ರಹಗಳು ಅಥವಾ ಯೋಗಕಾರಕರಿದ್ರೆ ಇನ್ನೂ ಶುಭ. ಈಗ ದಶಮದಲ್ಲಿರೋ ಗ್ರಹ ಯಾರಪ್ಪ ಅಂದ್ರೆ ಮಂಗಳ ಗ್ರಹ ಫಸ್ಟ್ ನಿಮ್ಗೆ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ಅವನು ದಶಮಾಧಿಪತಿನೇ ಆಗಿ ದಶಮದಲ್ಲಿದ್ದಾನೆ. ಉದ್ಯೋಗದ ವಿಷಯದಲ್ಲಿ ನೀವು ಯಾವುದೇ ವಿಚಾರದಲ್ಲಿ ನಿಮಗೆ ಸೋಲಿಲ್ಲ. ಈ ವಾರದಲ್ಲಿ ನಿಮಗೆ ಯಾವುದೇ ಒಂದು ಕೆಲಸ ಕೊಡ್ಲಿ ಕಂಪ್ಲೀಟ್ ಮಾಡ್ತೀರಾ, ಗೆಲುವನ್ನ ಸಾಧಿಸ್ತೀರಾ. ಪ್ರಮೋಷನ್ ಪ್ರಯತ್ನ ಮಾಡ್ತಿದ್ರೆ ಸಿಗತ್ತೆ. ಹಾಗೆ ಸಪ್ತಮಾಧಿಪತಿ ರವಿ ಗ್ರಹ ಕೂಡ ನಿಮ್ಮ ದಶಮದಲ್ಲೇ ಇರೋದ್ರಿಂದ ತುಂಬಾ ಆತ್ಮವಿಶ್ವಾಸ ಇರುತ್ತೆ. ನಿಮ್ಮ ಉದ್ಯೋಗದ ವಿಷಯದಲ್ಲಿ ಆ ಆತ್ಮವಿಶ್ವಾಸ ತುಂಬಾ ನಿಮ್ಗೆ ಹೆಲ್ಪ್ ಮಾಡುತ್ತೆ.
ಹಾಗೆ ಮೇಲಧಿಕಾರಿಗಳಿಂದ ಉತ್ತಮವಾದಂತಹ ಒಂದು ಹೊಗಳಿಕೆಯನ್ನು ಪಡಿತೀರಾ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆದಾಯ ತುಂಬಾ ಚೆನ್ನಾಗಿದೆ. ಗುರು 6ನೇ ಮನೇಲಿದ್ದಾನೆ, ಆದ್ರೂ ಕೂಡ ನೋಡಿ ಧನಾಧಿಪತಿ 6ನೇ ಮನೇಲಿದ್ದಾನೆ. ಇಷ್ಟು ದಿನ 1.5 ತಿಂಗಳಿಂದ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಖರ್ಚುಗಳಿತ್ತು ಅಥವಾ ಲಾಸ್ ಆಗ್ತಾ ಇತ್ತು. ಆದ್ರೆ ಈ ವಾರದ ನಂತರ ನೆಕ್ಸ್ಟ್ 6ನೇ ತಾರೀಕಿಗೆ ವಾಪಸ್ ಮಿಥುನ ರಾಶಿಗೆ ಹೋದ್ಮೇಲೆ ನಿಮ್ಗೆ ಹಣಕಾಸಿನ ಅನುಕೂಲ ಆಗುತ್ತೆ. ಬಟ್ ಅದ್ರದ್ದು ಎಫೆಕ್ಟ್ ಈ ವಾರದಿಂದನೇ ಗೊತ್ತಾಗುತ್ತೆ. ಯಾಕಂದ್ರೆ ಈ ಗುರು ಗ್ರಹ ಇವರೆಲ್ಲ ಏನಂದ್ರೆ ಅವರು ಶುಭ ಫಲ ಕೊಡ್ತಾರೋ ಅಶುಭ ಫಲ ಕೊಡ್ತಾರೋ ಸ್ವಲ್ಪ ಮುಂಚಿತವಾಗ್ಲೇ ಅದ್ರ ಎಫೆಕ್ಟ್ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಒಂದಿಷ್ಟು ಅನುಕೂಲಗಳಾಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಲಾಭ ಇದೆ. 9ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಧರ್ಮ ಕಾರ್ಯಗಳು, ದೈವ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಇವುಗಳನ್ನ ಮಾಡ್ತೀರಾ. ಕೆಲವು ಹರಕೆಗಳಿದ್ರೆ ಅದನ್ನ ತೀರಿಸುವಂತದ್ದಾಗುವಂಥದ್ದು, ಮನೆ ದೇವ್ರಿಗೆ ಹೋಗ್ಬೇಕು ಅಂದ್ರೆ ಹೋಗಿ ಬರುವಂಥದ್ದು, ಈ ರೀತಿ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ನಿಮ್ಗೆ ಏನೇ ಒಂದು ಬ್ಯಾಲೆನ್ಸ್ಗಳಿತ್ತು ಕೂಡ ಅದನ್ನ ಮಾಡ್ಕೊಳ್ತೀರಾ. ಹಾಗಾಗಿ ಚೆನ್ನಾಗಿದೆ. ದಶಮದಲ್ಲಿ ಶುಕ್ರ ಇದ್ದಾನೆ, ಭಾಗ್ಯ ಮತ್ತು ಚತುರ್ಥ ಎರಡರ ಅಧಿಪತಿ. ಅಖಂಡ ರಾಜಯೋಗ ಕಾರಕ ನಿಮ್ಗೆ ಶುಕ್ರ ಗ್ರಹ ದಶಮದಲ್ಲಿದ್ದಾನೆ. ಉದ್ಯೋಗ ಇಲ್ಲದೆ ಇರುವಂತವರಿಗೆ ಖಂಡಿತವಾಗ್ಲೂ ಈ ವಾರ ಉದ್ಯೋಗ ಸಿಗುತ್ತೆ ಕುಂಭರಾಶಿಯವ್ರಿಗೆ. ಯಾಕಂದ್ರೆ ಎಲ್ಲ ಗ್ರಹಗಳು ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಇದಾರಲ್ಲ. ಕರ್ಮಸ್ಥಾನ ಅಂದ್ರೇನೆ ನಮ್ಮ ಕರ್ಮ ಅಂದ್ರೆ ಕ್ರಿಯೆ, ನಾವು ಕೆಲಸ ಮಾಡೋದನ್ನ ತೋರ್ಸುತ್ತೆ. ಇದು ನೋಡಿ ದಶಮ ಸ್ಥಾನ ಅನ್ನೋದು ಬರೀ ನಿಮ್ಮ ಉದ್ಯೋಗದ ಕೆಲಸ ಅಷ್ಟೇ ತೋರ್ಸಲ್ಲ, ನಿಮ್ಮ ಜವಾಬ್ದಾರಿಗಳನ್ನ ತೋರ್ಸುತ್ತೆ. ದಶಮಾಧಿಪತಿ ದಶಮದಲ್ಲಿ ಇದ್ದಾಗ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ತೀರಾ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳ ವಿಷಯದಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದು ತೀರ್ಮಾನಗಳನ್ನ ತಗೊಳ್ಳುವಂಥದ್ದು, ಕೆಲವು ಜವಾಬ್ದಾರಿಗಳನ್ನ ನಿಭಾಯಿಸೋದು. ನೋಡಿ ತುಂಬಾ ಜನಕ್ಕೆ ಇರುತ್ತೆ, ಈಗ ಏನೋ ಒಂದು ನನ್ನ ಫ್ಯಾಮಿಲಿಗೆ ಇದನ್ನ ಮಾಡ್ಬೇಕಪ್ಪ, ಆದ್ರೆ ನನ್ನ ಮಗಳಿಗೆ ಈ ತರ, ನನ್ನ ಮಗನಿಗೆ ಈ ತರ ಏನೋ ಒಂದು ಹೆಲ್ಪ್ ಆಗೋ ತರ ಫ್ಯೂಚರ್ಗೆ ಈ ತರದ್ ಏನೋ ಒಂದು ಮಾಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಆಸೆ ಇರುತ್ತೆ. ಆ ತರದ್ ಏನೇ ಒಂದು ಕಾರ್ಯ ಮಾಡೋದಕ್ಕೂ ಅನುಕೂಲ ಬರಬೇಕು, ಟೈಮ್ ಬರಬೇಕು. ಅಂತಹ ಕೆಲವೊಂದು ಪ್ರಮುಖವಾದ ಕಾರ್ಯಗಳನ್ನ ಮಂಗಳ ಗ್ರಹ ನಿಮ್ಮಿಂದ ಮಾಡಿಸ್ತಾನೆ ಈ ವಾರದಲ್ಲಿ. ಹಾಗೆ ಮುಖ್ಯವಾಗಿ ಆಸ್ತಿ ವಿಚಾರ, ಚತುರ್ಥಾಧಿಪತಿ ದಶಮಾಧಿಪತಿ ಒಟ್ಟಿಗೆ ಇದ್ದಾರೆ. ಸೈಟ್ ತಗೊಳ್ಳೋದು, ಕೃಷಿ ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ವಾಹನ ತಗೊಳ್ಳೋಂಥದ್ದು, ತಗೊಳ್ಳೋದಕ್ಕೂ ತುಂಬಾ ಶುಭ. ಸೇಲ್ ಮಾಡೋದಾದ್ರೂ ಕೂಡ ಅಷ್ಟೇ ಶುಭ ಫಲ. ಸೇಲ್ಗಿಟ್ಟಿದ್ದೀರ ಅಂದ್ರೆ ಒಳ್ಳೆ ಬೆಲೆಗೆ ಸೇಲ್ ಆಗುತ್ತೆ. ತಗೋಬೇಕು ಅಂದ್ರೂ ಕೂಡ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಉತ್ತಮ ನಿವೇಶನ ಅಥವಾ ಮನೆ ಅಥವಾ ವಾಹನ ಇವುಗಳನ್ನ ನೀವು ತಗೊಳ್ಳುವಂತದ್ದಾಗುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ವಿಚಾರದಲ್ಲೂ ಕೂಡ ಅನುಕೂಲ. ಇನ್ನು ಪಂಚಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದ ಸಮಯ. ಗುರು 6ನೇ ಮನೇಲಿ ಇದ್ರೂ ಕೂಡ ಪಂಚಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಬಹಳ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ವಿದ್ಯೆಗೆ ಬುಧ ಕೂಡ ಕಾರಕನಾಗ್ತಾನೆ. ಹೆಚ್ಚಿನ ನೆನಪಿನ ಶಕ್ತಿಯನ್ನು ಕೊಡುವುದರ ಮೂಲಕ, ಮೇಧಾಶಕ್ತಿಯನ್ನು ಕೊಡುವುದರ ಮೂಲಕ ವಿದ್ಯಾಭ್ಯಾಸದಲ್ಲಿ ಒಂದು ಸಾಧನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಬುಧಗ್ರಹ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಇನ್ನು ತೃತೀಯ ಭಾವಾಧಿಪತಿ ಕೂಡ ನಿಮ್ಗೆ ಮಂಗಳನೇ ಆಗಿರೋದ್ರಿಂದ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಅಥವಾ ಬಂಧುಗಳನ್ನ ಭೇಟಿ ಮಾಡುವಂಥದ್ದು, ಹತ್ತಿರದ ಪ್ರಯಾಣವನ್ನ ಮಾಡುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಮನಸ್ಸಿಗೆ ಸಂತೋಷ, ಸಮಾಧಾನ ಇರುತ್ತೆ. ರಾಹು ನಿಮ್ಮ ರಾಶಿಯಲ್ಲಿರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಕೆಲವ್ರ ಬಗ್ಗೆ ಅನುಮಾನ ಹುಟ್ಕೊಳ್ಳುತ್ತೆ, ಕೆಲವ್ರ ಮೇಲೆ ನಂಬಿಕೆ ಕಡಿಮೆ ಆಗುತ್ತೆ, ಅಥವಾ ನಂಬಿಕೆ ಇರೋರ್ನ ನೀವು ಅನುಮಾನಿಸೋ ತರ ಆಗುತ್ತೆ. ಅದ್ ಹಾಗೆ ಸ್ವಲ್ಪ ರಾಹು ಏನ್ ಮಾಡ್ತಾರೆ ಅಂದ್ರೆ ಮಾಯೆಗೆ ಒಳಗ ಮಾಡ್ತಾ ಇರ್ತಾರೆ ನಿಮ್ಮನ್ನ. ರಾಹು ಅಂದ್ರೇನೆ ಮಾಯೆ. ಆ ಮಾಯೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿರೋರ್ನೇ ನೀವು ಅನುಮಾನ ಪಡೋಕ್ ಶುರು ಮಾಡ್ಬೋದು. ಅವರ ಕೆಲವೊಂದು ನಡೆನುಡಿಗಳು, ಸಂದರ್ಭಕ್ಕೆ ಅವ್ರು ಚೇಂಜ್ ಆಗಿರ್ಬಹುದು, ಬಟ್ ಅದೇನೇ ರಿಯಲ್ ಅನ್ಕೋಬಹುದು. ಅಥವಾ ತುಂಬಾ ಕೆಟ್ಟವ್ರನ್ನ ಒಳ್ಳೆಯವರು ಅನ್ಕೋಬಹುದು. ಈ ತರದ್ದು ಕೂಡ ಆಗುತ್ತೆ. ಅದಕ್ಕೆ ರಾಹುವಿನ ಮಾಯೆಗೆ ಬೇಗ ಒಳಗಾಗ್ಬಿಡ್ತಾರೆ. ಅದಕ್ಕೆ ರಾಹುವಿಗೆ ಪರಿಹಾರ ಮಾಡ್ಕೋಬೇಕು. ಇದೊಂದು ಪರಿಹಾರ ನೀವು ಮಾಡ್ಲೇಬೇಕು. ಪ್ರತಿದಿನ ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ. ದುರ್ಗಾದೇವಿ ಅವಳೇ ಮಾಯೆ, ಅವಳ ಮುಂದೆ ಯಾವ ಮಾಯೇನೂ ನಡೆಯೋದಿಲ್ಲ. ಜಗನ್ಮಾತೆ ಅವಳು. ಹಾಗಾಗಿ ದುರ್ಗಾ ಆರಾಧನೆ ಯಾರು ಮಾಡ್ತಾರೆ, ಶ್ರೀ ದುರ್ಗಾದೇವಿ ಆರಾಧನೆ ಮಾಡುವಂತವ್ರಿಗೆ ರಾಹುವಿನ ನಕಾರಾತ್ಮಕ ಮಾಯೆ ಕವಿಯೋದಿಲ್ಲ. ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ, ಅದಕ್ಕೆ ಶ್ರೀ ದುರ್ಗಾದೇವಿಯ ಅಷ್ಟೋತ್ತರವನ್ನ ಪ್ರತಿನಿತ್ಯ ಹೇಳ್ಕೊಡಿ. ಹಾಗೆ ಶನಿ ಗ್ರಹ 2ನೇ ಮನೇಲಿ ಇದ್ದಾನೆ. ಶನಿಗೆ ಪರಿಹಾರ ಮಾಡ್ಬೇಕು. ಯಾಕಂದ್ರೆ 7.5 ಕೊನೆಯ ಹಂತದಲ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾನೆ. ದೊಡ್ಡ ಮಟ್ಟದಲ್ಲಿ ಅಲ್ದಿದ್ರು ಕೂಡ ಕೆಲವರಿಗೆ ದೊಡ್ಡ ಮಟ್ಟದಲ್ಲಿ ಕೊಡ್ತಾನೆ, ಬಟ್ ನಿಮ್ಮ ರಾಶಿಗೆ ಸಣ್ಣ ಪುಟ್ಟದ್ದು. ಬೇರೆ ಗ್ರಹಗಳೆಲ್ಲ ಶುಭ ಸ್ಥಾನದಲ್ಲಿರೋದ್ರಿಂದ ಶನಿಯ ಎಫೆಕ್ಟ್ ಅಷ್ಟೊಂದು ಗೊತ್ತಾಗಲ್ಲ. ಆದ್ರೆ ಶನಿಗೆ ಪರಿಹಾರಾರ್ಥವಾಗಿ ಶನಿವಾರ ಎಳ್ಳೆಣ್ಣೆ ದಾನ ಅಥವಾ ಕಪ್ಪು ಎಳ್ಳು ದಾನ
ಇದನ್ನ ಕೊಡಿ, ಒಳ್ಳೇದಾಗತ್ತೆ. ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿದೆ. ಮೀನರಾಶಿ. ಮೀನರಾಶಿಯವರಿಗೆ ರಾಶಿಯಲ್ಲೇ ಶನಿ, ಅಯ್ಯೋ ಎಲ್ಲ ಮುಗ್ದೋಯ್ತು ಅನ್ನೋ ತರ ಆಗಿತ್ತು ಕೆಲವರಿಗೆ ಮೀನರಾಶಿಯವರಿಗೆ. ಬಟ್ ಈ ವಾರದಿಂದ ಎಲ್ಲವೂ ಅನುಕೂಲ ಆಗುತ್ತೆ. ಗುರು ಪಂಚಮದಲ್ಲಿ ಇದಾನೆ ಸದ್ಯಕ್ಕೆ, ಇನ್ನೇನು ವಾಪಸ್ 4ನೇ ಮನೆಗೆ ಹೋಗ್ತಾನೆ. ಆದ್ರೆ ಇತರ ಗ್ರಹಗಳು ಶುಭ ಸ್ಥಾನದಲ್ಲಿ ಇದ್ದಾರೆ. ಮುಖ್ಯವಾಗಿ ಮಂಗಳ ಭಾಗ್ಯಾಧಿಪತಿ ಪ್ಲಸ್ ಧನಸ್ಥಾನಾಧಿಪತಿ ಎರಡೂ ಆಗಿರ್ತಕ್ಕಂತಹ ಮಂಗಳ ಗ್ರಹ ಭಾಗ್ಯದಲ್ಲೇ ಸ್ಥಿತನಾಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಕೆಲವು ಒಪ್ಪಂದಗಳ ಬಗ್ಗೆ, ಹಣಕಾಸಿನ ವಿಚಾರದ ಬಗ್ಗೆ, ಭವಿಷ್ಯದ ಬಗ್ಗೆ ಏನೇ ಒಂದು ಮಾತುಕತೆಗಳು, ನಿಮ್ಮ ಕೆಲಸದ ಬಗ್ಗೆ, ಪ್ರಾಜೆಕ್ಟ್ಗಳ ಬಗ್ಗೆ ಏನೇ ಒಂದು ಮಾತುಕತೆಗಳಿದ್ರೂ ಕೂಡ ನಿಮ್ಮ ಮಾತಿನಿಂದಾಗಿ ನಿಮಗೆ ಅನುಕೂಲಗಳಾಗುತ್ತೆ. ಮಾತಿನ ಭಾವಾಧಿಪತಿ ನಿಮಗೆ ಭಾಗ್ಯದಲ್ಲಿದ್ದಾನೆ, ಅದಕ್ಕೋಸ್ಕರ. ಹಾಗೆ ನಿಮಗೆ 9ನೇ ಮನೆಯಲ್ಲಿ ರವಿ ಕೂಡ ಸ್ಥಿತನಾಗಿದ್ದಾನೆ, 6ನೇ ಮನೆ ಅಧಿಪತಿ. ಉದ್ಯೋಗದಲ್ಲಿ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗ ಮಾಡುವಂತವ್ರಿಗೂ ಅಷ್ಟೇ, ನಿಮ್ದು ಏನು ನಿಮ್ ಕೆಲಸದಲ್ಲಿ ಇಂತಿಷ್ಟು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅದಷ್ಟನ್ನ ಕಂಪ್ಲೀಟ್ ಮಾಡ್ತೀರಾ. ಏನು ಅಡೆತಡೆಗಳು ಬರಲ್ಲ, ವಿಘ್ನಗಳು ಬರಲ್ಲ. ಆದ್ರೂ ಭಯ ಮನಸ್ಸಲ್ಲಿ, ಒಂಥರ ಶನಿ ಇದನ್ನಲ್ಲ, ಅದಕ್ಕೆ ನನ್ನ ಎಲ್ಲಾ ಕೆಲ್ಸನೂ ನಾನು ಮಾಡಿದೀನಿ, ತುಂಬಾ ಪ್ರಯತ್ನ ಮಾಡಿದೀನಿ, ಮುಂದೆ ಹೇಗಿದ್ ರಿಸಲ್ಟ್ ಬರುತ್ತೋ ಅನ್ನೋ ಭಯ ಇರುತ್ತೆ. ಯಾಕೆ ಭಯ ಇರುತ್ತೆ ಅಂದ್ರೆ ಅಷ್ಟಮದಲ್ಲಿ ಬುಧ ಕೂತ್ಕೊಂಡಿದ್ದಾನೆ. ಅಷ್ಟಮ ಅನ್ನೋದೇ ಭಯ ಹುಟ್ಟಿಸುವ ಭಾವ. ಯಾರಿಗಿರಲ್ಲ ಭಯ? ಅಷ್ಟಮ ಅಂದ್ರೆ ನೋಡಿ ಮೃತ್ಯು ಸ್ಥಾನ. ಮೃತ್ಯು ಅಂದ್ರೆ ಎಲ್ರಿಗೂ ಭಯ ಅಲ್ವಾ? ನೋಡಿ, ಮೃತ್ಯು ಸ್ಥಾನವನ್ನ ಅಷ್ಟಮ ಭಾವಕ್ಕೆ ಕೊಟ್ಟಿದ್ದಾರೆ, ಮೃತ್ಯು ಸ್ಥಾನ ಅಂತ ಹೇಳ್ತಾರೆ. ಸಾವು ಬರುತ್ತೆ ಅಂದಾಗ ಯಾರು ಹೆದರಲ್ಲ? ಹಾಗೆ ಅಷ್ಟಮದಲ್ಲಿ ಯಾವ ಗ್ರಹ ಇದ್ರೂ ಏನೋ ಒಂದು ವಿಚಾರಕ್ಕೆ ಭಯ ಆಗ್ತಾ ಇರುತ್ತೆ. ಜಾತಕದಲ್ಲಾದ್ರೂ ಅಷ್ಟೇ. ಸದ್ಯಕ್ಕೆ ಬುಧ ಇದ್ದಾನೆ, ತುಂಬಾ ಓವರ್ ಆಗಿ ಥಿಂಕ್ ಮಾಡೋದು. ಎಲ್ಲ ಕೆಲಸ ಮಾಡಿದೀನಿ, ನಾಳೆ ಅದ್ರ ರಿಸಲ್ಟ್ ಬರುತ್ತೋ ಇಲ್ವೋ, ಇನ್ವೆಸ್ಟ್ ಮಾಡಿದೀನಿ, ದುಡ್ಡು ಬರುತ್ತೋ ಇಲ್ವೋ, ಈ ತರ ಸಿಕ್ಕಾಪಟ್ಟೆ ಭಯ ಪಡೋದು, ಓವರ್ ಥಿಂಕ್ ಮಾಡೋದು ಬೇಡ. ಅಷ್ಟೆಲ್ಲ ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸಗಳನ್ನ ನೀವು ಮಾಡಿ, ಫಲಾಫಲಗಳನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಟ್ಟುಬಿಡಿ. ಯಾಕಂದ್ರೆ ನೀವು ನಿಜವಾಗ್ಲೂ ಪ್ರಯತ್ನ ಪೂರ್ವಕವಾಗಿ ಕೆಲಸವನ್ನ ಚೆನ್ನಾಗಿ ಮಾಡಿದೀರ ಅಂದ್ರೆ, ನಿಷ್ಠೆಯಿಂದ ಮಾಡಿದೀರ ಅಂದ್ರೆ ನಿಮ್ಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಯೋಚನೆ ಬೇಡ. ಬುಧ ಗ್ರಹ ಇನ್ನೇನ್ ಸ್ವಲ್ಪ ದಿನ ಆದ್ರೆ ವೃಶ್ಚಿಕ ರಾಶಿಗೆ ಹೊರಟೋಗ್ತಾನೆ. ಈಗ ತಾತ್ಕಾಲಿಕವಾಗಿ ಭಯ ಆಗ್ತಾ ಇರೋದಕ್ಕೆ ನಾನು ಕೆಲವು ಪರಿಹಾರಗಳನ್ನ ಹೇಳ್ತೀನಿ. ಇನ್ನು ಕೆಲಸ ವ್ಯವಹಾರಗಳಲ್ಲಿ ಚೆನ್ನಾಗಿದೆ. ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ, ನಿಮಗೂ ನಿಮ್ ಪಾರ್ಟ್ನರ್ಗೂ ಸ್ವಲ್ಪ ಮನಸ್ತಾಪಗಳಾಗತ್ತೆ. ಉದ್ಯೋಗದಲ್ಲಿ ಅದು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಅವರುಗಳ ಕಡೆಯಿಂದ ಬರುವ ಮಾತುಗಳು ನಿಮಗೆ ಸ್ವಲ್ಪ ತುಂಬಾ ದುಃಖವನ್ನ ಅಥವಾ ತುಂಬಾ ಹರ್ಟ್ ಮಾಡೋ ತರ ಇರುತ್ತೆ. ಹಾಗಾಗಿ ಮುಂಚೆನೆ ನೀವು ಇದ್ರ ಬಗ್ಗೆ ಪ್ರಿಪೇರ್ ಆಗಿ, ಅಂದ್ರೆ ಈ ತರ ಆಗತ್ತೆ ಅಂತಿದ್ದಾಗ ಅವಾಗ ಅದು ನಿಮ್ಗೆ ಜಾಸ್ತಿ ನೋವು ಕೊಡೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ ರವಿ ಗ್ರಹ ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಮಿತ್ರನ ಜೊತೆಯಲ್ಲಿ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ. ಇನ್ನು ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಅಷ್ಟೇ, ಆ ಅಧಿಪತಿ ಕೂಡ ನಿಮ್ಗೆ ಸೂರ್ಯನೇ, ಅವರಿಗೂ ಕೂಡ ಚೆನ್ನಾಗಿದೆ. ಉದ್ಯೋಗ ಅಂತ ಬಂದಾಗ ಬಹಳ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ದೊಡ್ಡ ದೊಡ್ಡ ಕೆಲಸಗಳು ಕಂಪ್ಲೀಟ್ ಆಗೋದಕ್ಕೆ ಇನ್ ಸ್ವಲ್ಪ ದಿನ ಟೈಮ್ ಬೇಕು. ಮಂಗಳ ಗ್ರಹ ಮತ್ತು ರವಿ ಗ್ರಹ ದಶಮಕ್ಕೆ ಬರಬೇಕು. ಹಾಗಾಗಿ ನಿಮ್ದು ದೊಡ್ಡ ದೊಡ್ಡ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ದೊಡ್ಡ ದೊಡ್ಡ ಕನಸುಗಳು, ಈಗ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ಬೇಕು, ಸ್ಯಾಲ್ರಿ ಜಾಸ್ತಿ ಆಗ್ಬೇಕು, ಇತರ ದೊಡ್ಡ ದೊಡ್ಡ ಕನಸುಗಳು, ಇದೆಲ್ಲ ಆಗೋದಕ್ಕೆ ಇನ್ ಸ್ವಲ್ಪ ದಿನ ಟೈಮ್ ಬೇಕು. ಬಟ್ ಈ ವಾರದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ. ಬಟ್ ನೀವೇ ಸ್ವಲ್ಪ ಜಾಸ್ತಿ ಟೆನ್ಷನ್ ತಗೋತಿರ್ತೀರ. ಟೆನ್ಷನ್ ತಗೊಳ್ಬೇಡಿ. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಯಾಕಂದ್ರೆ ಮಲಗ್ದಾಗ್ಲೇ ನಿಮ್ಗೆ ಯೋಚನೆಗಳು ತುಂಬಾ ಶುರುವಾಗೋದು. ಮಲಗೋಕ್ ಮುಂಚೆ ಆರಾಮಾಗಿ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಪೂರ್ತಿ ಕೇಳಿಸ್ಕೊಳ್ಳಿ. ಆಮೇಲೆ ಹೋಗಿ ನೆಮ್ಮದಿಯಾಗಿ ಮಲಗ್ಬಿಡಿ. ಅವಾಗ ಏನು ಯೋಚನೆಗಳು ಬರೋದಿಲ್ಲ. ಮಾರನೇ ದಿನ ಚೆನ್ನಾಗಿರುತ್ತೆ ನಿಮ್ಗೆ. ಹಾಗೆ ಮತ್ತೊಂದು ಪರಿಹಾರ, ಶನಿಗೆ ಪರಿಹಾರ. ನಾನು ಪ್ರತಿ ವಾರ ಕೂಡ ಹೇಳ್ತಾ ಇರ್ತೀನಿ, ಎಳ್ಳೆಣ್ಣೆ ದಾನ ಮಾಡೋದು ಶನಿವಾರ ಮರಿಬೇಡಿ. ಹಾಗೆ ಕೆಲವು ಮಂತ್ರಗಳನ್ನ ಹೇಳ್ಕೊಳ್ಳಿ. ಇದರಲ್ಲಿ ವಿಷ್ಣು ಸಹಸ್ರನಾಮ ನಿಮ್ಗೆ ಹೇಳಕ್ ಬಂದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಕೇಳಿಸ್ಕೊಳ್ಳಿ. ಹಾಗೆ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳ್ಕೊಳ್ಳಿ. ತಪ್ಪದೆ ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಹನುಮಾನ್ ಚಾಲಿಸ ಮಂತ್ರ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹೇಳ್ಕೊಳ್ಳಿ. ಬಾಯ್ಬಿಟ್ಟೆ ಹೇಳ್ಬೇಕು ಅಂತೇನಿಲ್ಲ, ಮನಸ್ಸಿನಲ್ಲಿ ಕೂಡ ಹೇಳ್ಬೋದು. ಮಂತ್ರಗಳಿಗೆ ಅದ್ಭುತವಾದ ಶಕ್ತಿ ಇರುತ್ತೆ. ಈ ಮಂತ್ರಗಳು ಬ್ರಹ್ಮಾಂಡವನ್ನ ತಲುಪಿ ಅಲ್ಲಿಂದ ಪಾಸಿಟಿವ್ ಎನರ್ಜಿನ ತಗೊಂಡ್ಬಂದು ನಮಗ್ ಕೊಡ್ತವೆ. ಈ ಮಂತ್ರಗಳು ನಾಮ ಜಪ, ಕಲಿಯುಗದಲ್ಲಿ ಎಲ್ಲಾ ಪಾಪಗಳಿಗೂ ಪರಿಹಾರ ಕೊಡೋದು ಈ ನಾಮ ಜಪ ಒಂದೇ. ಯಾರು ಪರಮಾತ್ಮನ ಒಂದು ನಾಮವನ್ನ ಯಾವಾಗ್ಲೂ ಜಪ ಮಾಡ್ತಾ ಇರ್ತಾರೋ ಅವರು ಬೇಗ ತಮ್ಮ ಹಿಂದಿನ ಪೂರ್ವಾಂತರದ ಜನ್ಮಗಳನ್ನ ಕಳ್ಕೊಂಡು ಬೇಗ ಒಳ್ಳೆ
ಒಂದು ಫಲವನ್ನ ಪಡೀತಾರೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಒಂದು ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.